ಸಿಕ್ಕೇ ಸಿಗುತ್ತೆ. ಈ ಒಂದು ವಿಷಯಕ್ಕೆ ಮಾತ್ರ ನ್ಯಾಯ ಸಿಕ್ಕೇ ಸಿಗುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಅಲ್ಲ, ಈಗ ಒಂದು ಪ್ರಶ್ನೆ, ಈಗ ಈ ಒಂದು ಏನು ತನಿಖೆ ನಡೀತಾ ಇದೆ, ಇದಕ್ಕೂ ಮತ್ತೆ ನೀವು ಹೇಳುವ ಘಟನೆಗೂ ಸಂಬಂಧ ಇದೆಯಾ? ಅದು ಗೊತ್ತಿಲ್ಲ. ಅದಕ್ಕೂ ಇದಕ್ಕೆ ನಾವು ಆ ಥರ ಮ್ಯಾಚ್ ಮಾಡಲಿಕ್ಕೆ ಆಗಲ್ಲ. ನಾವು ಈಗ ಕೆಲವು ಘಟನೆಗಳಿಗೆ ನೀವು ಹೇಳ್ಬೋದು, ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ, ಶವಗಳನ್ನು ಹೂತಾಕಿದೆ ಹೇಳ್ತೀವಿ. ಶವಗಳನ್ನು ಹೂತಾಕಿದ ಜಾಗ ತೋರಿಸ್ತೀರಾ? ಯಾವ ಜಾಗ? ಇವಾಗ ಇದು ತೋರಿಸ್ತೀವಿ, ಇದು ತೋರಿಸ್ತೀವಿ. ನಿಮಗೆಲ್ಲ ಗೊತ್ತಿದೆ? ಗೊತ್ತು. 15 ವರ್ಷದ ಹಿಂದಿನ ಘಟನೆಗಳು ಎಲ್ಲಿ ಆ ಪ್ಲೇಸ್ ನೀವು ಗೊತ್ತಿದೆ? ಎಲ್ಲ ಗೊತ್ತಿಲ್ಲ, ಬಂದಿಲ್ಲ, ಗೊತ್ತಿದ್ದೇ ಬಂದಿರೋದು. ಸುಳ್ಳು ಹೇಳಲಿಕ್ಕೆ ಬಂದಿಲ್ಲ, ಸುಳ್ಳು ಹೇಳಿ ಕಲ್ತಿಲ್ಲ, ಎಲ್ಲ ವಿಷಯ ಗೊತ್ತು. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಈಗ ಪ್ರಶ್ನೆ ಬರೋದು, ಎಸ್ ಹೇಳಿ ಸರ್. ಇಷ್ಟು ವರ್ಷ ಆ ಘಟನೆ ನಿಮಗೆ ಗೊತ್ತಿದ್ರು ಅದನ್ನು ನೀವು ಬಹಿರಂಗ ಪಡಿಸಿಲ್ಲ. ಇಲ್ಲ. 15 ವರ್ಷದ ನಂತರ SIT ರಚನೆ ಆದ ಕೂಡಲೇ ಯಾಕೆ ಬಂದ್ರಿ ಸರ್? ನಮಗೆ ನಂಬಿಕೆ ಇರುವ ಒಂದು ತಂಡ ಬಂದರೆ 100% ನಾವು ಬರ್ತೀವಿ. ಕೆಲವೊಂದು ಇಲಾಖೆಯಲ್ಲಿ ಯಾವುದೋ ಒಂದು ಠಾಣೆಯಲ್ಲಿ ದೂರ ಅವರು ಒಳ್ಳೆ ಅಧಿಕಾರಿ ಅಂತ ಹೇಳುವಾಗ ಎಸ್ ಅದರ ಪ್ರಸ್ತಾವನೆ ಮಾಡ್ತೀವಿ, ಹೋಗ್ತೀವಿ ಅಲ್ವ ಸರ್? ಅದನ್ನೇ ನಾನು ಮಾಡ್ತೀನಿ ಸರ್. ಅಲ್ಲ, ಎಷ್ಟೇ ಏನು ಮಾಡಲಿಕ್ಕೆ ಹೋಗಿಲ್ಲ, ಯಾರಿಗೂ ತೊಂದರೆಗಳು ಹೋಗಿಲ್ಲ. ನಾನು ಈಗ ಎಷ್ಟು ಘಟನೆಗಳ ಬಗ್ಗೆ ಮತ್ತು ಎಷ್ಟು ಶವಗಳ ಹೂತಿರುವ ಬಗ್ಗೆ ನೀವು ಈಗ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರೋದು? ನಾನು ಒಂದೇ ಕೊಟ್ಟರು. ಆ ಒಂದು ಮಾತ್ರ ತನಿಖೆ ಮಾಡಲಿ, ಸತ್ಯ ಇದ್ದರೆ ಪಾಪ ಯಾರು ಅಂತ ಗೊತ್ತಾಗಲಿ, ಬರಲಿ, ಅದು ಆ ಒಂದು ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ಅದರ ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ, ಅದು ಮಾಡಿಸಿ. ಅದೇ ಅಂದರೆ ಹೆಣ್ಮಗಳ 100% ಹೇಗೆ ಕೊಲೆ ಆಗಿದ್ದು ಅದು ಗೊತ್ತಿಲ್ಲ. ಇಲ್ಲ, ಮತ್ತೆ ಅದನ್ನು ನೀವು ಹೇಗೆ ಸರ್ ಅಲ್ಲ ಸರ್, ನೀವು ಹೇಳಿ ಸರ್. ಇವಾಗ ಹೋಟ್ಲಲ್ಲಿ ಊಟ ರೆಡಿ ಮಾಡಿ ಇಟ್ಟರೆ ಅವನಿಗೆ ಇದು ಹೆಂಗೆ ಮಾಡೋದು ಏನು ಎಲ್ಲ ಕೇಳಿ ಮಾಡಬೇಕಲ್ಲ ಸರ್? ಮಾಹಿತಿ ಕೊಡ್ತಾ ಇದ್ದೀನಿ. ತನಿಖೆ ಮಾಡೋದು ಯಾರು? ಅವರ ಕೆಲಸ ಅಲ್ಲ ಸರ್, ಅದು ಅವ್ರು ಮಾಡಲಿ ಸರ್. ನನ್ನ ಕೆಲಸ ನಾನು ಮಾಡಬೇಕಲ್ಲ ಸರ್. ಈಗ ನಿಮಗೆ ಯಾವಾಗ ಕರೆದಿದ್ದಾರೆ? ಯಾವುದು? ಸೋಮವಾರ ಕೇಳಿದ್ದಾರೆ. ಸೋಮವಾರಕ್ಕೆ? ಹೌದು ಸರ್. FIR ಮಾಡ್ತೀನಿ ಅಂತ ಹೇಳಿದ್ದಾರೆ? ಅದು ಗೊತ್ತಿಲ್ಲ. FIR ಮಾಡಲೇಬೇಕಲ್ಲ? ಅಲ್ಲ, ಮಾಡಲೇಬೇಕು. FIR ಮಾಡಲೇಬೇಕು, ಮಾಡಿಯೇ ತನಿಖೆ ಮಾಡಬೇಕು. ಅದು ಈಗ ವಿಚಾರಣೆಗೆ ನೀವು ಮುಂದೆ ಬರ್ತೀವಿ? 100% ಹಾಜರಾಗ್ತೀನಿ. 100%. ಹಾಂ, ನಾನು ಬರ್ತೀನಿ, ಹಾಜರಾಗ್ತೀನಿ, ಅವ್ರು ಕೇಳೋದನ್ನು ಹೇಳ್ತೀನಿ, ಉಳಿದ ತನಿಖೆ ಅವ್ರು ಮಾಡಲಿಕ್ಕೆ. ಓಕೆ, SIT ರಚನೆ ಆದ ನಂತರ ಸಾಕಷ್ಟು ದೂರುಗಳು ಬರ್ತಾ ಇರುವಂತದ್ದು. ಈ ದೂರುಗಳ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ SIT ಕಚೇರಿಗೆ ಬಂದಿದ್ದಾರೆ. ಸರ್, ಏನು ಅಂತ ದೂರು ಕೊಡ್ತಾ ಇದ್ದೀರಿ? ಸರ್, ನನಗೆ ಅದರ ಕೈ ಅನುಭವ, ಕೈ ನೋವು, ಅದನ್ನು ಇವತ್ತು ಒಳ್ಳೆ ಅಧಿಕಾರಿ ಬಂದಿದ್ದಾರೆ, ಅವರ ಮುಂದೆ ಅದನ್ನು ಪ್ರಸ್ತಾಪನೆ ಮಾಡಿದ್ದೀನಿ. ದೂರನೇ ಹಿಡ್ಕೊಂಡು ಬಂದೀನಿ. ಸೋಮವಾರ ಬನ್ನಿ ಅಂತ ಹೇಳಿದ್ರು. ಅದ್ರ ಕೆಲವರು ತನಿಖೆ ಮಾಡ್ತಾರೆ ಸರ್. ತನಿಖೆ ಮಾಡಿ ಅಂತ. ಏನು ನಿಮ್ಮ ಆರೋಪ? ಅದೇ ಒಂದು ಡೆಡ್ ಬಾಡಿ ಇದ್ದದ್ದು ನಾನು ನೋಡಿರೋದು. ಅದನ್ನು ಅದು ಎಲ್ಲಿ ಅಂತ ಅವತ್ತು ಹೇಳ್ತೀನಿ. ತನಿಖೆ ಆಗಲಿ ಒಂದು 15 ವರ್ಷ ಆಗಿದೆ. ಈ ಊರಿನಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲ ಒಂದು ಕಡೆ ಆಗಿದೆ, ಅದಕ್ಕೆ ನೋಡ್ತಾ ಇದ್ದೀವಿ. SIT ಅಧಿಕಾರಿಗಳು ಏನು ಹೇಳ್ತಾರೆ? ಇಲ್ಲ, ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ಆಯಿತು, ಸೋಮವಾರ ಬನ್ನಿ, ಅದೇನದು ಪ್ರಕರಣ ದಾಖಲು ಮಾಡಿ ನಮಗೆ ಮಾಡೋಣ ಅಂತ ಹೇಳಿದ್ದಾರೆ. ಈಗ ದೂರುದಾರ ವ್ಯಕ್ತಿ ಕೊಟ್ಟಿರುವಂತಹ ಒಂದು 106 ಕೇಸ್ ಇದೆ. ಆ ಕೇಸ್ಗೆ ಇದು ಸಂಬಂಧಪಟ್ಟದ್ದ ಪಡದ್ದ? ಅದು ಗೊತ್ತಿಲ್ಲ ಸರ್. ಅದಕ್ಕೆ ಸಂಬಂಧ ಆಗ್ತಾ ಸಂಬಂಧ ಇಲ್ವೋ ಅದು ಗೊತ್ತಿಲ್ಲ. ಆ ಲೆಕ್ಕದಲ್ಲಿ ಇಲ್ಲ, ಆ ಲೆಕ್ಕ ನಾನು ಅವರು ಕೊಟ್ಟಿದ್ದಾರಾ ಇವರು ಕೊಟ್ಟಿದ್ದಾರಾ ಅದಕ್ಕೆ ಸಂಬಂಧ ಬರುತ್ತಾ ಅದು ಮ್ಯಾಚ್ ಆಗುತ್ತಾ ಅಂತ ನಾನು ಬಂದಿಲ್ಲ. ನಾನು ನನ್ನ ನೋವನ್ನು ನನ್ನ ಅನುಭವವನ್ನು ಹಂಚಿಕೊಳ್ಳಲು ನಾನು ಬಂದಿದ್ದೆ. ನೀವೇನು ನೋಡಿದ್ದೀರಿ 15 ವರ್ಷ ಹಿಂದೆ? ಅದೇ ಹೇಳಿದ್ವಲ್ಲ, ಕೊಳತು ಅಂತ ಜಾಸ್ತಿ ಕೊಳ್ತಿಲ್ಲ, ಒಂದು ಸ್ವಲ್ಪ ಕೊಳ್ತಿರುವ ಆ ಮೃತದೇಹವನ್ನು ನೋಡಿದೆ. ಆ ಹೆಣ್ಣು ಮಗಳ ದೇಹವನ್ನು ನೋಡಿದೆ. ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಎಲ್ಲಿವರೆಗೂ ಗೊತ್ತಿಲ್ಲ. ಅವತ್ತೇನು ಸಂದರ್ಭದಲ್ಲಿ ಎಲ್ಲೋ ಒಂದು ಸುದ್ದಿ ಮಾಡಿದ್ರು, ಅದಕ್ಕೆ ಅದೊಂದು ತನಿಖೆ ಮಾಡಿದ್ರೆ ಅವತ್ತು ಅವ್ರಿಗೆ ಒಪ್ಪಿಸ್ಬೋದಿತ್ತು, ಅದು ಮಾಡಿಲ್ಲ. ಮಾಡಿದರೆ ಅವತ್ತು ಕೊಡ್ಬೋದಿತ್ತು. ಅದಕ್ಕೆ ನಾನು ಒಂದಿಷ್ಟು ಕೆಲಸ ಮಾಡಿದ್ದೀನಿ, ಆದರೂ ನನಗೆ ಸರಿಗೆ ಮ್ಯಾಚ್ ಆಗಿಲ್ಲ. ಇದಾದರೂ ಇನ್ನಾದರೂ ಅವ್ರು ಮುಂದೆ ಬಂದು ಮ್ಯಾಚ್ ಆಗಿ ಏನೋ ಆಸ್ತಿ ಪಂಜರವನ್ನು ಅವ್ರಿಗೆ ಒಪ್ಪಿಸಬೇಕು, ಆ ಕೆಲಸ ಮಾಡಿ. ನೀವು 15 ವರ್ಷದ ಹಿಂದೆ ಏನಾದರೂ ಸ್ಟೇಷನನ್ನು ಸಂಪರ್ಕ ಮಾಡಿ ಅಥವಾ ಏನಾದರೂ ಮಾಡಿದ್ರಿ ಬಗ್ಗೆ? ಸರ್, ಅವತ್ತು ನಾನು ನನ್ನ ಏನೈತೆ ನಾನು ನೋಡಿದ್ದೀನಿ, ಅದನ್ನು ಬಂದೆ. ನಾನು ಸ್ಟೇಷನ್ ಠಾಣೆಗೆ ಯಾರೋ ದೂರು ಕೊಟ್ಟರು, ಅದರ ಪ್ರಕಾರ 1 ವಾರ ನಂತರ ಬಂದರು. ಅಲ್ಲಿಗೆ ಬಂದು ನೋಡಿ ಅಲ್ಲಿಂದ ಯಾರೋ ಮಣ್ಣು ಮಾಡಿದ್ರು. ಆ ವಿಷಯವನ್ನು ಸತ್ಯ ಘಟನೆ ಹೊರಗೆ ಬರಲಿ ಅಂತ ಮಾತ್ರ ನಾನು. ಕೇಸಲ್ಲಿ ಆಗಿತ್ತು ಅವತ್ತಿಲ್ಲ? ಇಲ್ಲ, ಅದು ಎಲ್ಲ ತನಿಖೆಯಲ್ಲಿ ನೀವು ಬರಬೇಕು. ಕೇಸ್ ಆಯ್ತಾ ಇಲ್ಲವಾ ಏನೋ ಎಲ್ಲವೂ ತನಿಖೆಯಲ್ಲಿ ಬರಬೇಕು. ಅಲ್ಲ, ಅವತ್ತು ಕೇಸ್ ಆಗಿತ್ತಾ? ಅದು ತನಿಖೆಯಲ್ಲಿ ಬರಬೇಕು, ತನಿಖೆಯಲ್ಲಿ ಆಗಬೇಕು. ನಾವು ಹೇಳಲಿಕ್ಕೆ ಆಗಲ್ಲ ಸರ್. ಅಲ್ಲ, ಅವತ್ತು ಪೊಲೀಸಲ್ಲಿ ಬರಲಿಲ್ವಾ ಯಾರು? ಅದು ಅವತ್ತು ಇವಾಗ SIT ಮಾಡಬೇಕಲ್ಲ ಸರ್. ನಾವು ಎಲ್ಲವನ್ನು ಹೇಳ ಮತ್ತೆ ಅವ್ರಿಗೇನು ಸರ್ ಕೆಲಸ? ಅವ್ರಿಗೇನೋ ಕೆಲಸ ಕೊಡಬೇಕಲ್ಲ ಸರ್. ಆ ಕೆಲಸ ಅವ್ರು ಮಾಡಲಿ ಸರ್. ಹಾಂ, ನಿಮ್ಮ ಹೆಸರು? ನನ್ನ ಹೆಸರು ಜಯಂತಿ ಟಿ. ಎಸ್ ಸರ್. ಇದು ಹಿಂದಿನ ಒಂದು
ಗಾಡಿ ಹೋಗ್ತಾ ಇದೆ. ಸಂತೋಷ ಸರ್ ಏನಕ್ಕೆ ಸರ್ ಅಣ್ಣ ಏನಕ್ಕೆ ಸರ್ ಬಂದಿರೋದು ಸರ್, ನನ್ನ ಒಂದು ಕೈ ಅನುಭವ, ಹಳೆಯ ಒಂದು ನೋವನ್ನು ಇವತ್ತು SIT ಮುಖಾಂತರವಾಗಿ ಅದನ್ನು ಹೊರಗೆ ಹಾಕಲು ನಾನು ಬಂದಿದ್ದೀನಿ. ಏನು ಸರ್ ಏನು ಹೇಳಿದ್ರು ಸರ್ SIT ಅವರು ಸೋಮವಾರ ಬರ್ಲಿಕ್ಕೆ ಹೇಳಿದ್ದಾರೆ ಸರ್. ಏನೇನು ಕೊಟ್ಟಿದ್ದೀರಿ ಸರ್ SIT ಅವರಿಗೆ ಏನಿದೆ ಮಾಹಿತಿ ಅದು ಮಾತ್ರ ಕೊಡೋದು. ಏನು ನೋಡಿದ್ರಿ ನೀವು ಯಾವುದೊಂದು ಹೆಣ್ಣು ಮಗಳ ಮೃತದೇಹ ನೋಡ್ತಾರೆ. ಎಲ್ಲಿ ನೋಡಿದ್ರಿ ಅದೇ ಈ ಧರ್ಮಸ್ಥಳ ಗ್ರಾಮದಲ್ಲಿ ನೋಡ್ತಾರೆ. ಈಗ ಯಾವಾಗ ಬರಕ್ಕೆ ಹೇಳಿದ್ರು ಸೋಮವಾರ ಬರ್ಲಿಕ್ಕೆ ಹೇಳಿದ್ದಾರೆ. ಸೋಮವಾರ ಬರ್ಲಿಕ್ಕೆ. ಬೆಳ್ತಂಗಡಿ SIT ಕಚೇರಿಗೆ ಜಯಂತಿ ಬಂದಿದ್ದಾರೆ, ಒಂದು ದೂರನ್ನ ತೆಗೆದುಕೊಂಡು ಬಂದಿದ್ದಾರೆ. ಅವ್ರ ಹತ್ರನೇ ಕೇಳೋಣ. ಸರ್ ನೀವು ನೋಡಿ ಎಷ್ಟು ವರ್ಷದ ಹಿಂದೆ, ಒಂದು 15 ವರ್ಷ ಹಿಂದೆ ಸರ್. ಯಾವ ಸ್ಥಿತಿಯಲ್ಲಿ ಇತ್ತು ಸರ್, ಒಂದು ಅರ್ಧ ಕೊಳತೆ ಅವಸ್ಥೆಯಲ್ಲಿ ಇತ್ತು. ಯಾರ್ದು ಹೆಣ್ಣು ಮಗಳು ಯಾವ ಸ್ಥಳದಲ್ಲಿ ನೋಡಿ ಸ್ಥಳ ಎಲ್ಲ ಆಮೇಲೆ ಸ್ಥಳ ಎಲ್ಲ ಕೇಳಬೇಕು. ಈಗ ಆವಾಗ ನೋಡಿದಾಗ ಏನ್ ಸ್ಥಿತಿಯಲ್ಲಿ ಇತ್ತು, ಅವಾಗ ಊರಿನ ಸ್ಥಿತಿ ಏನಿತ್ತು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ, ಸ್ವಲ್ಪ ವಿಸ್ತಾರ ಅದನ್ನೇ ಹೇಳುದು ನೋಡಿ ಸರ್. ಕಾನೂನು ಪ್ರಕಾರವಾಗಿ ಮಾಡಿರಲ್ಲ. ಕಾನೂನು ಪ್ರಕಾರವಾಗಿ ಅದನ್ನು ಮಾಡಿದರೆ ಅವತ್ತು ಆ ಬಾಡಿಯನ್ನು ಯಾರು ಪಾಪ ಯಾರು ತಂದೆ ತಾಯಿಯವರು ಕಳ್ಕೊಂಡ್ರು ಆ ಮಗುವನ್ನು ಅಲ್ಲಿಗೆ ತಲುಪಿಸಬಹುದಿತ್ತು. ಆದ್ರೆ ಆ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಇನ್ನಾದರೂ ಅಲ್ಲಿ ಊತಿರುವಂಥ ಜಾಗದಲ್ಲಿ ಏನಾದರೂ ಅಸ್ಥಿಪಂಜರ ಇದ್ದರೆ ಏನಾದರೂ ಜನರಿಗೆ ತಿಳಿಸಿ ಅವ್ರು ಬಂದರೆ ಅದನ್ನು ತಗೊಂಡು ಹೋಗಲಿ ಅಂತೇಳಿ ಬಂದಿದ್ದೀನಿ ಸರ್. ನೀವು ನೋಡುವಾಗ ಯಾವ ಸ್ಥಿತಿಯಲ್ಲಿ ಅರ್ಧ ಕೊಳತೆ ಪರಿಸ್ಥಿತಿ ಇದೆ ಸರ್. ನಿಮ್ಮ ಪರಿಚಯಸ್ಥರ ಹೀಗೆ ಯಾವುದೋ ಇಲ್ಲ ಸರ್, ನನ್ನ ಪರಿಚಯ ಏನಿಲ್ಲ. ನಾನೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನಾನು ನೋಡಿ ಆವಾಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ವಾ ಸರ್? ಕೊಟ್ಟರು ನಂತರ 1 ವಾರ ನಂತರ ಸ್ಥಳೀಯರು ಕೊಟ್ಟಿದ್ದಾರೆ. 1 ವಾರ ನಂತರ ಬಂದಿರೋದು ಬಾಡಿ ತೆಗಿಲಿಕ್ಕೆ ಬಂದಿರೋದು. ಯಾರು ಅದು ಯಾರು 1 ವಾರ ತನಕ ಬಾಡಿಯಲ್ಲಿ ಹೌದು ಸರ್. ಈ ಎಲ್ಲ ಕಾರಣಕ್ಕೆ ನಾನು ಬಂದಿರೋದು. 1 ವಾರ ತನಕ ಬಾಡಿಯಲ್ಲಿ ಇತ್ತು. ಹೌದು ಆ ನಂತರ ಮುಟ್ಟಿರೋದು. ಅವಾಗ ದೂರು ಕೊಟ್ಟರೆ ಸರಿ ಆಗ್ತದೆ ಸರ್? ನ್ಯಾಯ ಸಿಗ್ತಾ ಸರ್? ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಅತ್ತೆ ತಂಗಿ ಪದ್ಮಲತಾ ಇಂದಿಗೂ ನ್ಯಾಯ ಸಿಗಲಿಲ್ಲ. ಯಾರಂತ ಗೊತ್ತು, ಯಾರು ಕೊಲೆ ಮಾಡಿ ಗೊತ್ತು ಅಲ್ವಾ? ಆ ಪ್ರಕರಣ ಒಂದು ಕಡೆ ಇನ್ನೊಂದು ಸೇಮ್ ಪ್ರಕರಣ ಅದು ಬೇರೆ ಪ್ರಕರಣ ಯಾವುದು? ಪದ್ಮಲತಾ ಪ್ರಕರಣವನ್ನು SIT ಕೊಟ್ಟರೆ ಅಲ್ಲ ನೀವು ಪದ್ಮಲತಾ ಅದು ಕೊಡ್ತೀವಿ. ಇದು ಬೇರೆ ಕೊಟ್ಟರು, ಇದು ಬೇರೆ ಕೊಟ್ಟರು, ಬೇರೆ ಪ್ರಕರಣ. ನೀವು ನೋಡಿದಾಗ ಮೃತದೇಹಕ್ಕೆ ಎಷ್ಟು ದಿನ ಆಗಿತ್ತು? ಅದು ಹೇಳಲಿಕ್ಕೆ ಅಲ್ಲ, ಅದು ಅರ್ಧ ಕೊಳ್ತೆ ಅಂತ ಹೇಳಿದ್ವಲ್ಲ. ಈಗ ಸಾಮಾನ್ಯವಾಗಿ 3 ದಿನದಲ್ಲಿ ಆ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡುವಾಗ ಎಷ್ಟು ದಿನ ಆಗಿರ್ಬೋದು? ಆಗಿರೋ ಸರ್, ಒಂದು ವಾರ ಜಾಸ್ತಿ ಆಗಿದೆ. 1 ವಾರ ಜಾಸ್ತಿನೇ ಆಗಿರುತ್ತೆ ಆ ಥರ. ಈಗ ಅದನ್ನು ಹೂತಿದ್ದು ಎಷ್ಟನೇ ಯಾವಾಗ? 1 ವಾರ ನಂತರವ ಅದಕ್ಕಿಂತ ಜಾಸ್ತಿ? ಅದನ್ನೇ ಹೇಳಿರೋದು, ಕಾನೂನು ಚೌಕಟ್ಟಲ್ಲಿ ತನಿಖೆ ಆಗಲಿ. ನಿಮಗೆ ಎಲ್ಲ ಮಾಹಿತಿಯನ್ನು ನಾನೇ ಕೊಡ್ತೀನಿ, ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ. ತನಿಖೆ ಇವಾಗ ನಾನು ದೂರು ಕೊಟ್ಟ ನಂತರ ತನಿಖೆ ಆಗೋರು ನಾನು ಏನು ಅದರ ವಿಷಯ ಮಾತಾಡಲಿಕ್ಕೆ ಆಗಲ್ಲ. ಜಯಂತ್ ಅವರೇ, ಈ ಪ್ರಕರಣದ ಈಗ SIT ತನಿಖೆ ಮಾಡ್ತಿದ್ದೆ, ಅದನ್ನು ದಾರಿ ತಪ್ಪಿಸುವಂಥ ಕೆಲಸಗಳು ಏನಾದರೂ ಇದೆಯಾ? ಹೇಗೆ ತಪ್ಪಿಸಿ ಏನು ಸರ್ ಪ್ರಯೋಜನ? ಏನೋ ಪ್ರಯೋಜನ ಇದೆಯಾ? ಅವರೇ ಕೆಲಸ ಕೊಟ್ಟ ಏನೋ ಪ್ರಯೋಜನ ಇದೆಯಾ? ನನಗೇನಾದ್ರು ಲಾಭ ಇದೆಯಾ ಹೇಳಿ? ಎಲ್ಲೋ ಒಂದು ನಾಯಿ ಹುಟ್ಟಿದೆ ಅಂತ ನಾನು ಬಂದಿಲ್ಲಲ್ಲ ಸರ್. ಮಾನವ ದೃಷ್ಟಿಯಿಂದ ಒಂದು ಹೆಣ್ಣು ಮಗಳ ವಿಷಯಕ್ಕೆ ನಾನು ಬಂದಿರೋದು ಸರ್. ಅದು ತಪ್ಪೇನದು? ಹಾಗಾದ್ರೆ ಕೊಡಬಾರ್ದಾ ಹೇಳಿ? ಇದಾಗಿರೋದು ಧರ್ಮಸ್ಥಳದ ಗ್ರಾಮದ ವ್ಯಾಪ್ತಿಯಲ್ಲ ಹೇಗೆ? 100% ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಆಗಿರೋದು. ಎಷ್ಟು ವರ್ಷದ ಹಿಂದೆ ಆಗಿರೋದು? ಹೇಳಿದ್ದೀನಲ್ಲ ಸರ್, ಒಂದು 15 ವರ್ಷ ಹೇಳ್ಬೋದು. ಈಗ SITಗೆ ಬಂದಿದ್ದೀರಿ, ತಗೊಂಡಿದ್ದಾರಾ ಹೇಗೆ? ತಗೊಂಡಿದ್ದಾರೆ, ಅವ್ರು ಒಳ್ಳೆ ರೀತಿಯಲ್ಲಿ ತಗೊಂಡಿದ್ದಾರೆ. ಇವತ್ತು ತಗೊಂಡು ನಾಳೆ ಬನ್ನಿ, ಸೋಮವಾರ ಬನ್ನಿ ಅಂತ ಹೇಳೋದು. ಅದಕ್ಕೆ ಬೇಕಾದ್ರೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ. ಈಗ ಪ್ರಕರಣ ಆಗ್ತಾಯಿದೆ, ಅದಕ್ಕೂ ನೀವು ಹೇಳಿದಕ್ಕೆ ಏನಾದರೂ ಸಂಬಂಧ ಸರ್? ಅದು ನನಗೆ ಗೊತ್ತಿಲ್ಲ ಸರ್. ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ನನ್ನ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ಅದು ಯಾವ ಪ್ರಕರಣ, ಇದು ಯಾವ ಪ್ರಕರಣ, ಅದು ಇಲಾಖೆಯವರು ತನಿಖೆ ಮಾಡಿ ತನಿಖೆ ಮುಖಾಂತರ ಹೇಳಿ. ಜಯಂತ್ ಅವರು, ಇಷ್ಟು ದಿನ ನೀವು ಎಲ್ಲಿದ್ರಿ, ಯಾಕೆ ಬರಲಿಲ್ಲ? ಸರ್, ನಾನು ಹೇಳಿದ್ದೀನ ಸರ್, ನನ್ನ ಕುಟುಂಬದ 2 ಪ್ರಕರಣ ಹೇಳಿದ್ದೀನಿ ಸರ್. ಇನ್ನು ಬೇಕಾ ಸರ್? ನಾನು ಇದಕ್ಕೆ ಜಾಸ್ತಿ ಹೇಳ್ಬೇಕಾ ಸರ್? ತಮಗೆಲ್ಲರೂ ಗೊತ್ತಿರೋ ವಿಷಯನೇ ಮತ್ತೆ ಏನಕ್ಕೆ ಸರ್ ಕೇಳ್ತಾ ಇರೋದು? ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ಆ ರೀತಿಯಲ್ಲೆಲ್ಲ ಮುಂದೆ ಬನ್ನಿ. ಹೌದು, ದೂರು ಕೊಟ್ಟರೆ ಇಲ್ಲ, ಏನು ತಪ್ಪಾಗಿ ಸುಳ್ಳಾಗಿ ಹೇಳೋ ನನ್ನ ಮೇಲೆ ಶಿಕ್ಷೆ ಆಗಲಿ. ರಸ್ತೆಯಲ್ಲಿ ನಿಲ್ಲಿಸಿ ಕಲ್ಲೊಡೀರಿ ಸರ್, ಅಷ್ಟು ಧೈರ್ಯವಾಗಿ ಬಂದೇನು ಸರ್? ರಸ್ತೆಯಲ್ಲಿ ನಿಂತು ಕಲ್ಲೊಡೀರಿ. ನಾನು ಯಾರನ್ನೂ ತ್ಯಾಜ್ಯವಾದ ಮಾಡಲಿಕ್ಕೆ ಬಂದಿಲ್ಲ, ಯಾರ ವಿರುದ್ಧನೂ ಬಂದಿಲ್ಲ. ಇದ್ದ ವಿಷಯನ ಹೇಳ್ಬಾರ್ದಾ? ಇದ್ದ ವಿಷಯವನ್ನು ಹೇಳಲಿಕ್ಕೆ ಬಂದಿದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ. ಈಗ SIT ಫಾರ್ಮ್ ಆಗಿದ್ದಕ್ಕೆ ತಾವು ಇಲ್ಲಿ ಬಂದಿದ್ದು 100%. ಮತ್ತು ಈ ಮೂಲಕ ಹೇಳ್ತಾ ಇದ್ದೀನಿ, ಇನ್ನೂ ಯಾರಾದರೂ ನೊಂದವರಿದ್ದರೆ ಅವರು ಮುಂದೆ ಬನ್ನಿ, ನಾನು ಅದನ್ನು ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಈ ಹಿಂದೆ ಯಾರಿಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈ ಥರ ಆಗಿತ್ತು, ತನಿಖೆ ಮಾಡಿ ಅಂತ ಹೇಳಿ? ಇಲ್ಲ, ಫಸ್ಟ್ ನೀವು ಕೊಡ್ತಾ ಇರೋದು SITಗೆ? ಹೌದೌದು, ನನ್ನ ಕುಟುಂಬದ ವಿಷಯ ಆದರೆ ನಾನು ಕೊಡ್ಬೋದಿತ್ತು. ನಾನು ಅದಕ್ಕೆ ಫೈಟ್ ಮಾಡ್ತಾ ಇದ್ದೀನಿ ಪ್ರಕರಣಗಳಿಗೆ. ಆದರೆ ಇದು ಎಲ್ಲೋ ರಸ್ತೆಯಲ್ಲಿ ಬಿದ್ದಿದ್ದು ಅವತ್ತ ಅನುಭವ, ನೋವು. ಇವಾಗ ನಾನು ಖುಷಿಯಿಂದ ಈಗ ಆ ಹೆಣ್ಣು ಮಗಳಿಗೆ ತಂದೆ ತಾಯಿ ಯಾರು ಇಲ್ವಾ? ಅದು ಗೊತ್ತಿಲ್ಲ, ತನಿಖೆಯಲ್ಲಿ ಗೊತ್ತಾಗಬೇಕು.
ಅವರ ತಂದೆ ತಾಯಿ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಹಾಗಾದ್ರೆ? ಇಲ್ಲ. ಎಸ್ ಓಕೆ ಸರ್ ಇದು ಸಾಮಾಜಿಕ ಹೋರಾಟಗಾರ ಜಯಂತಿ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಒಂದು ಸಾಕ್ಷಿದಾರನಾಗಿ ಒಂದು ದೂರು ಕೊಡೋದಕ್ಕೆ ಅಂತ ಅವ್ರು ಬಂದಿದ್ದಾರೆ. ಏನಾಗಿದೆ ಘಟನೆ ನಾನು ಮಾತಾಡ್ತೀನಿ ಸರ್. ಈಗ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇವತ್ತು ಯಾಕೆ ಬಂದ್ರಿ ನೀವು? ಇದು ದೊಡ್ಡ ತೀವ್ರ ಸ್ವರೂಪ ಅಂತ ನಾನು ಹೇಳಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ನನ್ನ ಮಲಯಾಳದ ನೋವಿನ ವಿಷಯವನ್ನು ನಾನು ಪ್ರಸ್ತಾಪನೆ ಮಾಡ್ತೀನಿ. ಒಂದು ಒಳ್ಳೆ ತಂಡ ಬಂದೆ ನನಗೆ ಮನವರಿಕೆ ಆಗಿದೆ. ನಾನೊಬ್ಬ ಹೋರಾಟಗಾರನು, ನನಗೆ ಗೊತ್ತು ಒಳ್ಳೆಯ ಒಂದು ತಂಡ ಅಂತಿದೆ. ಅದಕ್ಕೋಸ್ಕರ ನಾನು ಸರಿ ಆ ಒಂದು ವಿಷಯ ಪ್ರಸ್ತಾಪನೆ ಮಾಡೋಣ. ಏನಾದರೂ ಆ ಒಂದು ಹೆಣ್ಣು ಮಗಳು ಅಸ್ಥಿ ಪಂಜಾಬ್ ಸರ್ ಏನಾಯ್ತು ಘಟನೆ ಅಂತ ಹೇಳಿ? ಅದೇ ಒಂದು ಹೆಣ್ಣು ಮಗಳ ಮೃತದೇಹ ನೋಡಿದ್ದೀನಿ. ಆ ಮೃತದೇಹ ಏನೋ ಮಾಡಿದ್ದಾರೆ, ಅದನ್ನು ಆದರೆ ಅಲ್ಲಿ ಇದ್ದರೆ ಅದನ್ನು ವಾಸಿಯಾರಿಗೆ ಯಾವ ತಂದೆ ತಾಯಿಗೆ ಹಸ್ತಾನ ಮಾಡಬೇಕು. ಎಷ್ಟು ವರ್ಷದಿಂದ ಆಗಿದೆ ಘಟನೆ? 15 ವರ್ಷ ಆಗಿದೆ. ಏನಾಗಿದೆ? ಯಾವ ತರ ಇತ್ತು? ಯಾವ ಸ್ಥಿತಿಯಲ್ಲಿ ಇತ್ತು? ಅರ್ಧ ಕೊಳ್ತ ಸ್ಥಿತಿಯಲ್ಲಿ ಇತ್ತು ಸರ್. ಎಲ್ಲಿ ಸಿಕ್ತು? ನೀವೆಲ್ಲಿ ನೋಡಿದ್ರಿ? ಅದೆಲ್ಲ ನೋಡಿದ್ವಿ, ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ಅಂದ್ರೆ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿ? ಧರ್ಮಸ್ಥಳ ಗ್ರಾಮ ವ್ಯಾಪ್ತಿ ಸರ್. ಅಂದ್ರೆ ಅರ್ಧ ಕೊಳೆತ ಸ್ಥಿತಿಯಲ್ಲಿ ಇತ್ತು. ಹೌದು ಸರ್. ಈಗ ನಿಮ್ಮ ಆರೋಪ ಏನು ಸರ್? ಅದಕ್ಕೆ ಏನು ಪ್ರಕ್ರಿಯೆಗಳನ್ನ ಮಾಡಿಲ್ಲ ಅನ್ನೋದು ಏನು? ಹೌದು, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಿತ್ತು. ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿಲ್ಲ, ಅದನ್ನು ಇನ್ನಾದರೂ ಮುಂದಕ್ಕೆ ಮಾಡ್ತೀವಿ. ಅಂದ್ರೆ ಏನು ಕೆಲಸ ಮಾಡಿಲ್ಲ? ಪೊಲೀಸರ ಗಮನಕ್ಕೆ ತರಲಿಲ್ವಾ? ಕೇಸ್ ಆಗಲಿಲ್ವಾ? ಅಥವಾ ದಫನ ಮಾಡೋದು ಸರಿಯಾಗಲಿಲ್ವಾ? ಪೊಲೀಸರ ಸಮ್ಮುಖದಲ್ಲಾಗಿಲ್ವಾ? ಏನಾಗಲಿಲ್ಲ ಅಂತ? ಅದೇ ಏನು ಇಲಾಖೆಯವರು ಮಾಡಬೇಕು ಅವ್ರು ಮಾಡಿಲ್ಲ. ಅದು ಮಾಡಿದರೆ ಇವತ್ತು ಆ ತಂದೆ ತಾಯಿಗೆ ಆ ಮಗುವಿನ ಆ ಒಂದು ಮೃತ ಅವಕ್ಕೆ ಸಿಗ್ತಾ ಇತ್ತು, ಸಿಗಲಿಲ್ಲ. ಇವತ್ತು ಕೊರಗುತ್ತಾ ಇರ್ಬೋದು ಆ ತಂದೆ ತಾಯಿ, ನನ್ನ ಮಗಳು ಓದಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಅಲ್ವ, ಅದನ್ನು ಅವತ್ತೇ ಮಾಡಬೇಕಿತ್ತು. ಆ ಕೆಲಸವನ್ನು ಆದರೆ ಇವತ್ತಿಗೆ ಏನಾದರೂ ಬಂದು ಅದಕ್ಕೆ ಹೊಸದಾಗಿ ಯಾರು ಇದ್ದರೆ ಮುಂದೆ ಬಂದರೆ ಕೊಡ್ಬೋದಲ್ಲ, ಆ ಕೆಲಸ ಮಾಡ್ತಾರೆ. ಅಂದ್ರೆ ಆ ಟೈಮಲ್ಲಿ ಕೇಸ್ ದಾಖಲಿಸಿಕೊಳ್ಳಿಲ್ವಾ ಪೊಲೀಸರು? ಅವ್ರು ನೋಡ್ಬೇಕು ಏನು ಮಾಡಿದ್ದಾರೆ ಅಂತ ತನಿಖೆಯಲ್ಲಿ ಇರ್ತಾರೆ. ನಿಮ್ಮ ಗಮನಕ್ಕಿಲ್ವಾ? ನಿಮ್ಗೆ ನೆನಪಿಲ್ವಾ? ಇಲ್ಲ. ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳ್ತಿದ್ದೀವಿ? 15 ವರ್ಷ. 15 ವರ್ಷ. ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಗಳನ್ನು ಮಾಡಿಲ್ಲ. ಇಲ್ಲ. ಅಂದ್ರೆ ಕೊಳೆತ ಸ್ಥಿತಿ ಅಂದ್ರೆ ಸಿಗುವಾಗಲೇ ಕೊಳೆತ ಸ್ಥಿತಿಯಲ್ಲಿ ಇತ್ತು, ಅದಕ್ಕಿಂತ ಮುಂಚೆ ನಾನು ನೋಡುವಾಗ ನೀವು ನೋಡುವ ಸೊ SIT ಅವ್ರು ಏನು ಹೇಳಿದ್ರು? SIT 100% ತನಿಖೆ ಮಾಡ್ತಾರೆ. ಸೋಮವಾರ ಬನ್ನಿ ಅಂತ ಹೇಳಿದರೆ ಪ್ರಕರಣ ದಾಖಲು ಮಾಡ್ತಾರೆ, ಅದು ತನಿಖೆ ಮಾಡ್ತಾರೆ. ಪ್ರಕರಣ ದಾಖಲು ಮಾಡ್ತಾರೆ ಅಂತ ಹೇಳಿ 100% ಮಾಡ್ತಾರೆ. ಸರ್. ಈಗ ಎಲ್ಲರೂ ಕೇಳಿದಿರೋಂಥ ಪ್ರಶ್ನೆ, ಈಗ ಯಾಕೆ ನೀವು ಬಂದರೆ 15 ವರ್ಷ ಎಲ್ಲಿ ಹೋಗಿದ್ದೀರಿ? ಸರ್ ನಾನು ಹೇಳಿಲ್ಲ ಸರ್, ನನ್ನ ಕುಟುಂಬದ ಹೆಣ್ಣುಮಗಳು ಪದ್ಮನಾಭ ಹೋರಾಟ ಮಾಡಿ ನ್ಯಾಯ ಸಿಗಲಿಲ್ಲ. ಸಂತೋಷ ಅಂತ ಚಾರ್ ಮಾಡಿ ಬಸವಿ ಕಲ್ಲು ಹಾಕಿದ್ದೆ, ಅದಕ್ಕೂ ಸಿಗಲಿಲ್ಲ. ಮತ್ತು ನನಗೆ ಅಂಥ ಸಂದರ್ಭದಲ್ಲಿ 15 ವರ್ಷ ಹಿಂದೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಇವಾಗ ದೇವರಿಂದ ಒಂದಿಷ್ಟು ನಾಲೆಜ್ ಕೊಟ್ಟರೆ ಅದರ ಪ್ರಕಾರ ನಾನು ಮುಂದೆ ಬಂದೆ. ಸರಿ, ದಫನ ಮಾಡಿದ್ದು ಯಾರು ಅಂತ ಅದಕ್ಕೇನಾದರೂ ಮಾಹಿತಿ ಇದೆ ಸರ್? ಅದೆಲ್ಲ ನಾನು ತನಿಖೆಗೆ ಹೇಳ್ತೀನಿ ಸರ್. ತನಿಖೆ 100% ದಫನ ಮಾಡಿದ್ದು ಯಾರು ಅಂತಲೂ ಮಾಹಿತಿ ಇಲ್ಲ. ಅದೆಲ್ಲವನ್ನು ಕಾನೂನಾತ್ಮಕವಾಗಿ ಮಾಡಬೇಕಾದವರು ಮಾಡಿದ್ರೆ ಅಥವಾ ಬೇರೆ ಯಾರಾದರೂ ಮಾಡಿದ್ರು? ಬೇರೆ ಯಾರು ಮಾಡಿದರು. ಅಂದ್ರೆ ಮನೆಯವರಿಗೇನು ಮಾಹಿತಿಯನ್ನು ನೀಡದೆ ಹಾಗೆ ಮಾಡಿ. ಹೌದೌದು. ಈಗ UDR ಪ್ರಕರಣದಲ್ಲಿ ಒಂದು ಪ್ರಕಟಣೆಯನ್ನೆಲ್ಲ ಕೊಡಬೇಕು ಅಂತ ಇರುತ್ತೆ, ಅದು ಯಾವುದನ್ನು ಮಾಡದೆ ಹಾಗೆ ಮಾಡಿ. ಎಸ್, ಅದು ಯಾವುದು ಮಾಡಿಲ್ಲ. ಅದನ್ನೆಲ್ಲ ನಾನು ಮಾಹಿತಿ ತೆಗೆಯುವಾಗ ಇಂಥದ್ದು ಸರಿ ಓಕೆ ಅದನ್ನು ಕೊಡೋಣ ತನಿಖೆ ಆಗಲಿ ಅಂತ ನಾನು ಕೊಡ್ತೀನಿ. ಅಂದ್ರೆ ಆ ಗ್ರಾಮದಲ್ಲಿ ಈ ತರ ಸಾಕಷ್ಟು ಅಪರಿಚಿತ ಶವಗಳು ಬೇರೆ ಬೇರೆ ಜನ ಬರ್ತಾರೆ, ಹಾಗಾಗಿ ಸಿಗ್ತಾ ಇರುತ್ತೆ. ಪ್ರಕಟಣೆಯನ್ನ ಮಾಡಿರ್ತೀವಿ, ಅವ್ರು ಬಂದಿರೋದಿಲ್ಲ, ಆಗ ನಾವೇ ದಫನ ಮಾಡಿರ್ತೀವಿ, ನಮ್ಮ ಹತ್ರ ದಾಖಲೆಗಳು ಇದೆ ಅನ್ನೋ ಒಂದು ವಾದ ಇನ್ನೊಂದು ಕಡೆಯಿಂದ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾವ ಗ್ರಾಮದ ಅದ್ರ ವಿಷಯ ನಾನು ಮುಂದಿನ ಕೊಡ್ತೀನಿ. ನಾನು ಇವಾಗ ಇದೊಂದಾಗಲಿ ಅಂದ್ರೆ ಇದರ ನಾನು ಬಂದಿರೋ SIT ಅದಕ್ಕೆ ನಾನು ಬಂದಿರೋ ವಿಷಯಕ್ಕೆ ನನಗೆ ನ್ಯಾಯ ಸಿಗಲಿ ಅಲ್ಲ, ಅಂತ ನನಗೆ ಉಳಿದ ವಿಷಯವನ್ನು ಮಾತಾಡ್ಬೋದು. ಈಗ SIT ಅದಕ್ಕೋಸ್ಕರ ರಚನೆ ಆಗಿರೋದು ಮತ್ತು ನಿಮ್ಮ ದೂರು ಕೂಡ ಅದರ ಭಾಗವಾಗಿದೆ. ಸೊ ಏನು ಹೇಳ್ತೀರಾ ಅಂತ? ಅಲ್ಲ, SIT ಮೇಲೆ ನನಗೆ ಒಳ್ಳೆ ನಂಬಿಕೆ ಇದೆ ಸರ್. ಆ ನಂಬಿಕೆ ಮೇಲೆ ಇವತ್ತು ನಾನು ದೂರು ಕೊಟ್ಟಿದ್ದೀನಿ. ಈ ಪ್ರಕರಣದ ಹಾದಿ ತಪ್ಪಿಸುವ ಪ್ರಯತ್ನ ಅಂದ್ರೆ ಇವತ್ತು ಕೂಡ ಸಮಾಧಿಯಾಗಿ ಒಂದು ಕೆಲಸ ಆಯಿತು, ಏನೂ ಸಿಗಲಿಲ್ಲ. ಸೊ ಜನ ಕೂಡ ಒಂದು ಕಡೆ ಡಿಸ್ಪರೇಟ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಏನಾದರೂ ಪ್ರಕರಣದ ಹಾದಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿ. ನಾನು ಇವತ್ತು ಏನಾಗಿದೆ ನನಗೆ ಗೊತ್ತಿಲ್ಲ. ಇವತ್ತು ಏನಾಗಿದೆ ಅಂತ ನಾನು ನೋಡಿಲ್ಲ. ಇವತ್ತು ಏನಾಗಿದೆ, ಏನೋ ಸಿಕ್ಕಿತಾ ಇಲ್ಲವೋ, ಇದು ಯಾವುದಕ್ಕೂ ನಾನು ತಲೆಗೆಡಿಸಿಲ್ಲ. ಅದಕ್ಕೆ ಹೋಗೂ ಇಲ್ಲ. ಅಂದರೆ SIT ಮೇಲೆ ಭರವಸೆ ಇದೆ ಅಂತ? SIT ಮೇಲೆ ಭರವಸೆ ಇದೆ. ಇದನ್ನು ಅದರೊಟ್ಟಿಗೆ ಸೇರಿಸ್ಕೊಂಡು ಹೋಗ್ತಾರಾ ಅಂತ ಭರವಸೆ ಇದೆ? ಅದು ಸೇರಿಸಲೇಬೇಕು. ಇವಾಗ ಅವರ ತಂಡ ಇಲ್ಲಿ ಬಂದರೆ ಅವರು ಅದನ್ನು ತಗೊಳ್ಳಲೇಬೇಕು. ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಧಿಕಾರಿಗಳು 100%. ನಿಮ್ಮ ಹತ್ರ ಏನೋ ಸಾಕ್ಷಿಗಳು ಬೇರೆಯವರು ಯಾರು ಇದ್ರೆ ನೀವು ಒಬ್ಬರೇ ಮಾತ್ರ? ಇಲ್ಲ, ಅದಕ್ಕಿದ್ದಾರೆ ಸಾಕ್ಷಿಗಳು ಇದ್ದಕ್ಕೆ ಬಂದರು. ನಾನು ಒಬ್ಬನೇ ಬಂದಿಲ್ಲ, ಕಣ್ಣಾರೆ ಕಂಡವರಿದ್ದಾರೆ. ಎಸ್, ಅದಕ್ಕೋಸ್ಕರ ಬಂದರು. ಅವ್ರನ್ನ ಸೋಮವಾರ ಕರ್ಕೊಂಡು ಬರ್ತೀರಾ? ಅಂದರೆ ಅವ್ರು ಕೇಳಿದ್ರೆ ಅಲ್ಲಿ ಕಳ್ಕೊಂಡು ಇವೆಲ್ಲಾದರೆ ಅಲ್ಲಿಗೆ ಎಲ್ಲಿ ಬೇಕೋ ಅಲ್ಲಿ ಕಳಿಸ್ತೀವಿ. ಹೌದು, ಎಸ್, ಓಕೆ ಓಕೆ ಎಸ್ ಸರ್. ಜಯಂತ್ ಶೆಟ್ಟಿ ಅವ್ರ ಹತ್ರ ಅವರು ಏನು ಹೇಳ್ತಾರೆ ಅಂತ ಹೇಳಿ ತಿಳ್ಕೊಂಡು ಬರೋಣ. ಲೈಟ್ ಇತ್ತು, ಲೈಟ್ ಓಕೆ. ಜಯಂತ್ ಟಿ ಅವರು ಕೂಡ ಇದ್ದಾರೆ. ಇವತ್ತು ಕಂಪ್ಲೇಂಟನ್ನು ಕೂಡ ಕೊಡೋಕ್ಕೆ ಬಂದಿದ್ದಾರೆ ಬೆಳ್ತಂಗಡಿ ಸ್ಟೇಷನ್ಗೆ ಅಂತ ಹೇಳ್ತಾರೆ. ಅವರು ಕೂಡ ಒಂದು ಶವವನ್ನು ನೋಡಿದ್ದಾರೆ, ಅಪರಿಚಿತ ಶವ. SIT ಕೂಡ ರಚನೆಯಾಗಿದೆ. ಇದಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾರೆ. ಸರ್, ಯಾಕಕ್ಕೋಸ್ಕರ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರೋದು?
ಸರ್ ನನ್ನ ಜೀವನದ ಒಂದು ಕೈ ಅನುಭವ ಅದೊಂದು ಸತ್ಯ ರೂಪಕ್ಕೆ ಬಂದು ಆ ಒಂದು ಯಾವುದೊಂದು ಹೆಣ್ಣು ಮಗಳು ಪ್ರತಿ ರೀತಿಯಲ್ಲಿ ಇತ್ತು ಅದನ್ನು ಮಣ್ಣು ಮಾಡುವ ಕಾನೂನು ಪ್ರಕಾರ ಮಣ್ಣು ಮಾಡಿಲ್ಲ. ಇವಾಗೆಲ್ಲ ನೋಡ್ತಾ ಕಾನೂನು ಪ್ರಕಾರ ಯಾವ ರೀತಿಯಲ್ಲಿ ಮಾಡಬೇಕಂತಿತ್ತು ಆ ರೀತಿಯಲ್ಲಿ ಮಾಡಿಲ್ಲ. ಅದಕ್ಕೋಸ್ಕರ ಅದರ ಒಂದು ಅಸ್ಥಿಪಂಜರ ಸಿಕ್ಕಿದರೆ ಆ ತಂದೆ ತಾಯಿ ಕೊಟ್ಟು ಅವರು ಆ ಏನು ಸಂಸ್ಕೃತಿ ಅವರವರ ಸಂಸ್ಕೃತಿ ಪ್ರಕಾರ ಅದಕ್ಕೊಂದು ಆತ್ಮಕ್ಕೆ ಶಾಂತಿ ಸಿಗುವ ಕೆಲಸ ಮಾಡಿ ಅದಕ್ಕೋಸ್ಕರ ನನ್ನಿಂದ ಆಗುವಂಥ ಕೆಲಸ ಮಾಡೋಣ ಅಂತ ನಾನು ಬಂದಿದ್ದೀನಿ. ಹೌದು ಸರ್, ಎಸ್ ಐ ಟಿ ಅವರು ಸೋಮವಾರ ಬಂದು ಕೇಳಿದ್ದಾರೆ ಸರ್. ಸೋಮವಾರ ಬಂದರೆ ಪ್ರಕರಣ ದಾಖಲು ಮಾಡ್ತಾರೆ ಸರ್. ಪ್ರಕರಣ ದಾಖಲು ಮಾಡಿದ್ರೆ ತನಿಖೆ ಮಾಡ್ತಾರೆ. ಎಸ್ ಐ ಟಿ ಅವರು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟಿದ್ದಾರೆ ಸರ್. ಏನೇನೋ ತೊಂದರೆ ಇಲ್ಲ, ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಸೋಮವಾರ ಕರಿತೀನಿ ಅಂತ ಬನ್ನಿ ಅಂತ ಹೇಳಿದ್ದಾರೆ. ಹೌದು ಸರ್, ನಾನೇ ನೋಡಿದ್ವಿ ಸರ್. ಸರ್ ಏನವನ್ನು ನೋಡಿದ್ದೀನಿ, ಊಟ ಹಾಕಿನೂ ನೋಡಿದ್ದೀನಿ. ಎಸ್ ಎರಡೂ ನೋಡಿ. ಕಾನೂನು ಪ್ರಕಾರವಾಗಿ ಊಟ ಹಾಕಿಲ್ಲ ಅಂತ ಹೇಳಿ ಹೇಳ್ತಾರೆ. ಎಸ್ ಹೌದು, ಕಾನೂನು ಪ್ರಕಾರ ಊಟ ಹಾಕಿದ್ದೀನಿ. ಬೇರೆಯವರು ಬಂದು ಊಟ ಹಾಕಿದ್ದಾರೆ ಹೌದು ಸರ್. ಅಂತ ಹೇಳಿದ್ರೆ ಈ ಅನಾಮಿಕ ವ್ಯಕ್ತಿ ಈಗ ಏನು ಹೇಳ್ತಾ ಇದ್ದಾನೆ, ಸೊ ಅದೇ ರೀತಿ ಮಾಡಿರುವಂಥದ್ದು. ಅನಾಮಿಕ ವ್ಯಕ್ತಿ ಅದು ಬೇರೆನೇ, ಆ ವಿಷಯಕ್ಕೂ ನಮಗೆ ಸಂಬಂಧ ಇಲ್ಲ. ಆದರೆ ನನ್ನ ವಿಷಯವನ್ನು ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಅದು ಇವಾಗ ಯಾರೋ ಬಂದು ಕೂತಾಕಿದ್ದಾರೆ, ಅದು ಅವರ ಇವರ ನನಗೆ ಗೊತ್ತಿಲ್ಲ, ಅದು ತನಿಖೆಯಲ್ಲಿ ಗೊತ್ತಾಗಬೇಕು. ಇವಾಗ ನಾನೊಬ್ಬನೇ ಬಂದು ಹೇಳ್ತಾ ಇಲ್ಲ, ಅದು ಹೇಳೋರು ಇದ್ದಾರೆ ಅದಲ್ಲ, ಅವರು ಬಂದು ಮಾಡ್ತಾ ಇದ್ದಾರೆ. ಅದು ಹೆಣ್ಣು ಗಂಟು ಹೆಣ್ಣು ಮಗು ಸರ್. ಹೆಣ್ಣು ಮಗು. ಹೌದು ಸರ್. ಯಾವ ಪರಿಸ್ಥಿತಿ ಅಂತ ನೀವು ನೋಡಿ? ಅರ್ಧ ಕೊಳತ ಪರಿಸ್ಥಿತಿಯಲ್ಲಿ. ಓಕೆ, ಏನಾದರೂ ಡ್ರೆಸ್ ಏನಾದರೂ ಇತ್ತು ಅಂದ್ರೆ? ಡ್ರೆಸ್ ಇತ್ತು ಸರ್. ಡ್ರೆಸ್ಸನ್ನೆಲ್ಲ ನಿಮಗೆ ಮುಂದಿನ ತನಿಖೆ ಆಗುವಾಗ ಹೇಳ್ತೀನಿ ಸರ್. ಇವಾಗ ತನಿಖೆ ತೊಂದರೆ ಆಗ್ಬೋದು, ಅದಕ್ಕೋಸ್ಕರ ನಾನು ಆ ಸಂದರ್ಭದಲ್ಲಿ ನಿಮಗೆ ಅದನ್ನು ಮಾಹಿತಿ ಕೊಡ್ತೀನಿ. ಸ್ಕೂಲ್ ಬ್ಯಾಗ್ ಏನಾದರೂ ಇತ್ತಾ? ಇಲ್ಲ ಸರ್, ಆ ವಿಷಯ ಇಲ್ಲ ಸರ್. ಇದು ಡ್ರೆಸ್ಸಲ್ಲೇ ಇತ್ತು, ಸ್ಕೂಲ್ ಬ್ಯಾಗ್ ಸರ್. ಆ ಟೈಮಲ್ಲಿ ಏನಾದರೂ ಅದನ್ನು ದಾಖಲೆ ಆಗಿದೆಯಾ? ದಾಖಲೆ ಆಗಿದೆ ಸರ್. ಅವತ್ತು ಕಾನೂನು ಪ್ರಕಾರ ಮಾಡಿದ ತೊಂದರೆ ಆಗ್ತಾ ಇರಲಿಲ್ಲ ಸರ್, ಅದೇ ಒಂದು ನೋವಾಗಿದ್ದು. ಅವತ್ತು ಗೊತ್ತಿತ್ತು ಎಲ್ಲ ಒಂದು ಆಗಿದೆ ಅಂತ, ಅವ್ರು ಮಾಡಿಲ್ಲ. ಅದಕ್ಕೆ ಆ ತಂದೆ ತಾಯಿಗೆ ಆ ಮಗುವನ್ನು ಮೃತದೇಹವನ್ನು ತಲುಪಿಸಿ ಆಗಿದೆ ಸರ್. ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ಸರ್. ಒಂದು ತಂಡ ಬರುವಾಗ ಒಳ್ಳೆ ತಂಡ ಇದೆ, ಎಸ್ ಐ ಟಿ ತಂಡವರು ತನಿಖೆ ಮಾಡಬೇಕು, ಅದಕ್ಕೆ ಬಂದಿದೆ. ಅವರು ಕರ್ನಾಟಕದವರ ಅಥವಾ ಬೇರೆ ರಾಜ್ಯದವರ ಸರ್? ಅವರು ಕರ್ನಾಟಕದವರು ಸರ್. ಕರ್ನಾಟಕದವರು. ಓಕೆ, ಇದನ್ನು ನೀವು ಬಿಟ್ಟು ಬೇರೆ ಯಾರಾದರೂ ನೋಡಿದಾರಾ? ಅದಕ್ಕೆ ಇರೋ ದಾಖಲೆ ಎಲ್ಲ ಇದೆ ಸರ್. ಅದಕ್ಕೆ ಇರೋ ದಾಖಲೆ ಎಲ್ಲ ಇದೆ. ಓಕೆ, ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತೇಳಿ ಎಸ್ ಐ ಟಿ ಸರ್ ನಾನು ಹೇಳಿದೆ ಸರ್. ಒಂದು ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ, ಇನ್ನೂ ನ್ಯಾಯ ಸಿಗಿಲ್ಲ. ಇನ್ನೊಂದು ಸಂತೋಷ ಅಂತೇಳಿ ಚಾರ್ಮಾಡಿ ಬಸವಡಿಗೆ ಕಲ್ಲು ಹಾಕಿಬಿಟ್ಟು ಕೊಲೆ ಮಾಡಿ, ಅದಕ್ಕೆ ಇನ್ನೂ ನ್ಯಾಯ ಸಿಗಿಲ್ಲ. ಈ ರೀತಿಯಲ್ಲಿ ನಾನು ಆದ ನಂತರ ಏನಕ್ಕೋಸ್ಕರ ನಾನು ಕೊಡಬೇಕು ದೂರು? ಪ್ರಯೋಜನ ಇಲ್ಲ. ಇವತ್ತು ಎಸ್ ಐ ಟಿ ತಂಡವರು ಬಂದಿದ್ದಾರೆ, ಅದಕ್ಕೆ ನನಗೆ ಧೈರ್ಯ ಇದೆ, ಏನೋ ಒಂದು ಆಗುತ್ತೆ ಅಂತ, ಅದಾಗಲಿ ಅಂತ ಬಂದಿದೆ. ಅದು ಇವತ್ತು ಯಾಕೆ ಬಂದ್ರಿ ಅಂತೇಳಿ, ಇದುವರೆಗೆ ಯಾಕೆ ಬರಲಿಲ್ಲ ಸರ್? ಎಸ್ ಐ ಟಿ ತಂಡ ಬಂದ ವಿವರ ಇವತ್ತಾನೆ ಗೊತ್ತಾಗಿರೋದು. ಅದೆಲ್ಲ ಮುನ್ನೆ ತಾನೇ ಅವರು ಒಂದು ಇದು ಮಾಡಿರೋದು, ಯಾವುದೋ ಹೌದು ಕೊಟ್ಟು ಕಾರ್ಯಾಚರಣೆ ಮಾಡ್ತಾ ಇರೋದು. ಮತ್ತೆ ದೂರು ಕೊಡ್ಬೋದು ಎಂದು ಏನು ಎಮರ್ಜೆನ್ಸಿ ನಂಬರ್ ಕೊಟ್ಟಿದ್ದಾರಲ್ಲ ಸರ್, ಹೆಲ್ಪ್ ಲೈನು. ಅದಕ್ಕೋಸ್ಕರ ನಾನು ಬಂದೆ, ಫೋನ್ ಮಾಡಿ ಮಾತಾಡಿಸಿ ಬಂದೆ ಸರ್. ಓಕೆ, ನೀವು ಖುದ್ದಾಗಿ ಎಸ್ ಐ ಟಿಗೆ ಯಾಕೆ ಬಂದು ಹೆಲ್ಪ್ ಲೈನ್ ನಂಬರಲ್ಲಿ ಮಾಡ್ಬೋದು? ಹೆಲ್ಪ್ ಲೈನ್ ಮಾತಾಡಿ ಬಂದಿರು ಸರ್, ಮಾತಾಡಿಸಿ ಬಂದರು. ಅದಕ್ಕೆ ನಿಮಗೆ ಆಫೀಸಿಗೆ ಬರೋಕ್ಕೆ ಹೇಳಿಲ್ಲ? ಆಫೀಸ್ ಬರ್ಲಿಕ್ಕೆ ಹೇಳಿದ್ರು ಮಂಗಳವಾರ ಇಲ್ಲಿ ಅಂತ ಹೇಳೋ, ಅದಕ್ಕೆ ಇಲ್ಲಿಗೆ ಬಂದೆ ಸರ್. ಎಫ್ ಐ ಆರ್ ದಾಖಲು ಮಾಡಿಲ್ಲ? ಇಲ್ಲ, ಇವತ್ತು ಮಾಡಿಲ್ಲ ಸರ್. ಏನು ಹೇಳಿದ್ರಿ ಎಸ್ ಐ ಟಿ? ಬನ್ನಿ ಸರ್, ಸೋಮವಾರ ಮಾಡಿಸಿ ಕೆಲಸ ಮಾಡ್ತೀವಿ ಅಂತ ಹೇಳಿ. ಅಂತ ಹೇಳಿದ್ರೆ ಸೋಮವಾರ ಮಾರ್ಕನ್ನು ಗುರುತಿಸುವಂಥ ಕೆಲಸ ಅದು ಗೊತ್ತಿಲ್ಲ ಸರ್. ಓಕೆ, ನೀವು ಮಾರ್ಕನ್ನು ಗುರುತಿಸುವಂಥ ಕೆಲಸ ಮಾಡ್ತೀರಾ? ಅದು ಎಫ್ ಐ ಆರ್ ಆದ ನಂತರ ತೋರಿಸ್ತೀವಿ, ಏನಾಗಿದೆ ಅಂತ ತೋರಿಸ್ತೀವಿ. ಏನೆಲ್ಲ ಯಾವ ರೀತಿಯಲ್ಲಿ ಕಾನೂನು ಶಾಸ್ತ್ರದಲ್ಲಿ ಕೆಲಸ ಮಾಡೋದು ಅದೆಲ್ಲ ಅವ್ರಿಗೆ ಮಾಡಿಸ್ಕೊಡ್ತೀವಿ. ನೀವು ಧರ್ಮಸ್ಥಳ ಗ್ರಾಮದಲ್ಲೇ ಇರುವಂಥದ್ದು ಅದು ಪ್ಲೇಸ್ ಯಾವುದೋ? ಹೌದು ಸರ್. ಓಕೆ, ಒಂದೇ ನೋಡಿರೋದ ನೀವು ಅಥವಾ ಬೇರೆ ಏನಾದರೂ? ಇಲ್ಲ ಸರ್, ಒಂದೇ ನೋಡಿ ಸರ್. ಓಕೆ, ಓಕೆ, ಥ್ಯಾಂಕ್ ಯು. ಸೊ ಇದಿಷ್ಟು ಜಯಂತ್ ಟಿ ಅವರು ಮಾತಾಡುವಂಥ ಮಾತು ಅಂತ ಹೇಳಿದ್ರೆ, ಜಯಂತ್ ಟಿ ಅವರು ಸೊ ಇದಿಷ್ಟು ಜಯಂತ್ ಟಿ ಅವರು ಕೂಡ ಮಾತಾಡುವಂತಹ ಮಾತು ಅಂತ ಹೇಳಿದ್ರೆ, ನಾನು ಕೂಡ ಬಾಡಿಯನ್ನು ನೋಡಿದ್ದೀನಿ ಅನ್ನುವಂಥ ವಿಚಾರದಲ್ಲಿ. ಒಂದು ಧರ್ಮಸ್ಥಳ ಗ್ರಾಮದ ಪಕ್ಕದಲ್ಲಿ ಆಗಿರುವಂತಹ ಘಟನೆ, ಒಂದು ಹೆಣ್ಣು ಮಗಳು 15 ವರ್ಷದ ಹಿಂದೆ ಆಗಿರುವಂತಹ ಘಟನೆ, ಅದು ಕೊಳೆತಿರುವಂತಹ ಸ್ಥಿತಿಯಲ್ಲಿ ಇತ್ತು ಅನ್ನುವಂತಹ ವಿಚಾರದಲ್ಲಿ ಈಗ ಎಸ್ ಐ ಟಿಗೆ ಕೂಡ ಬಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎಸ್ ಐ ಟಿ ಅವರು ಒಂದು ವೇಳೆ ಅಗೆಯುವುದಾದ್ರೆ ಖಂಡಿತವಾಗ್ಲೂ ನಾನು ಅದನ್ನು ತೋರಿಸ್ತೀನಿ, ಅದಕ್ಕೆ ಒಂದು ನ್ಯಾಯ ಸಿಗಲಿ ಅನ್ನುವಂಥ ವಿಚಾರದಲ್ಲಿ. ಗೊತ್ತಿಲ್ಲ, ಇದೊಂದು ಮತ್ತೊಂದು ಟ್ವಿಸ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅನ್ನುವಂಥ ವಿಚಾರದಲ್ಲಿ ಎಸ್ ಐ ಟಿನವರು ಟೋಲ್ ಫ್ರೀ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ, ವಾಟ್ಸ್ಆಪ್ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ, ಅದೇ ರೀತಿ ಜಿಮೇಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾರಾದರೂ ಸಾಕ್ಷಿ ಇದ್ರೆ, ಈ ರೀತಿ ನೋಡಿದವರಿದ್ರೆ ಖಂಡಿತವಾಗ್ಲೂ ನಮಗೆ ತಿಳಿಸಬಹುದು ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಸೋಮವಾರ
ಸೋಮವಾರ ಮತ್ತೆ ಬನ್ನಿ ಅನ್ನುವಂತಹ ವಿಚಾರದಲ್ಲೂ ಕೂಡ ಕರೆದಿದ್ದಾರೆ. ಸೊ ಹಾಗಾಗಿ ನಾಳೆ ಮತ್ತೆ ಅಗಿತಾರ ಅನ್ನುವಂತಹ ವಿಚಾರದಲ್ಲೂ ಕೂಡ ಆದಿತ್ಯವಾರ ಅಗಿತಾರ ಅನ್ನುವಂತಹ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಸೋಮವಾರಕ್ಕೆ ಮತ್ತೊಂದು ಟ್ವಿಸ್ಟ್ ಕೂಡ ಸಿಗಲಿದೆ. 8 ಮತ್ತು 9ರಲ್ಲಿ ಯಾವುದೇ 9 ಮತ್ತು 10ರಲ್ಲಿ ಯಾವುದೇ ಬಾಡಿ ಕೂಡ ಇದುವರೆಗೂ ಸಿಗಲಿಲ್ಲ. ಸೊ ಹಾಗಾಗಿ ಇವರು ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುವಂಥದ್ದು. ನೋಡೋಣ ಯಾವ ರೀತಿಯ ಟ್ವಿಸ್ಟ್ ಎಲ್ಲ ಸಿಗುತ್ತೆ, ಇನ್ನೆಷ್ಟು ಸಾಕ್ಷಿದಾರರು ಹೊರಗಡೆ ಬರ್ತಾರೆ ಅನ್ನುವಂಥ ವಿಚಾರದಲ್ಲಿ. ಧರ್ಮಸ್ಥಳ ಗ್ರಾಮದಲ್ಲಿ ಸರ್, ಗ್ರಾಮದಲ್ಲಿ ಹೌದು ಸರ್. ಯಾವ ಸ್ಥಿತಿಯಲ್ಲಿತ್ತು? ಯಾವ ಸರ್? ಯಾವ ಸ್ಥಿತಿಯಲ್ಲಿತ್ತು? ಅರ್ಧ ಕೊಳ್ತ ಸ್ಥಿತಿಯಲ್ಲಿ. ಈಗ ದೂರುದಾರ ನೀಡಿದನಲ್ಲ, ಇದಕ್ಕೆ ಏನಾದರೂ ಟ್ಯಾಲಿ ಆಗಲಿಕ್ಕೆ ಏನಾದರೂ? ಸರ್ ಅದಕ್ಕೂ ಇದಕ್ಕೂ ನನಗೆ ಸಂಬಂಧ ಇಲ್ಲ ಸರ್. ಅದು ಆ ವಿಷಯಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಸರ್. ಮತ್ತೆ ಈ ರೀತಿ ನಾನು ನನ್ನಷ್ಟಿಗೆ ಹೇಳಿದ್ದೀನಿ, ನನ್ನ ವಿಷಯ ನಾನು ಹೇಳಿದ್ದೀನಿ. ಇನ್ನೊಂದಕ್ಕೆ ಸಂಬಂಧ, ಅದಕ್ಕೆ ಸಂಬಂಧ ಕಟ್ಟೋದು, ಇನ್ನೊಬ್ಬರ ತೇಜ, ಆ ಕೆಲಸಕ್ಕೆ ನಾನು ಬಂದಿಲ್ಲ ಸರ್. ಮುಂದೆ ಈಗ ಬೇರೆದವ್ರಿಗೆ ಏನು ಹೇಳ್ತೀರಾ? ಬೇರೆ ಸಾಕ್ಷಿ ಹೇಳ್ಬೇಕಂತ ಬಂದವ್ರಿಗೆ ಯಾವ ರೀತಿ ಹೇಳ್ತೀರಾ? ಯಾವ ಸಾಕ್ಷಿ? ಈಗ ಬೇರೆ ಯಾರಾದರೂ ಈ ರೀತಿ ಮಿಸ್ಸಿಂಗ್ ಆಗಿರ್ತದೆ, ಅವ್ರ ಧೈರ್ಯ ಸರ್ ಅವ್ರಿಗೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಬನ್ನಿ. ಒಳ್ಳೆ SIT ಅವರು ಎದುರಿಸೋದು ಗೆದರಿಸೋದು ಏನಿಲ್ಲ. ಏನೋ ಗೌಪ್ಯ ಮಾಹಿತಿ ಇದೆ, ಗೌಪ್ಯ ಮಾಹಿತಿ ಇಟ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಧೈರ್ಯವಾಗಿ ಬರ್ಬೋದು ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಯಾವ ರೀತಿ ಅದನ್ನ ಸ್ಪಂದನೆ ಕೊಡ್ತೀರಾ ಅವ್ರಿಗೆ? ಯಾರಿಗೆ? ಎಲ್ಲರಿಗೂ, ಬೇರೆ ಎಲ್ಲರಿಗೂ ನಾನು ಹೇಳಿದೆ, ನೊಂದವರು ಇದ್ದಾರೆ, ಮನೆಯವರನ್ನ ಕಳ್ಕೊಂಡವರು ಇದ್ದಾರೆ, ಮನೆ ಏನಾದರೂ ಕುಟುಂಬದ ವ್ಯಕ್ತಿಗಳನ್ನು ಕರ್ಕೊಂಡು ನೇರವಾಗಿ ಬನ್ನಿ. ಇಡೀ ಕರ್ನಾಟಕ ರಾಜ್ಯಕ್ಕೆ ಹೇಳ್ತಾ ಇದ್ದೀವಿ. ಇಲ್ಲಿ ಏನೋ ಬಂದು ಮಿಸ್ ಆದರೆ ಇಲ್ಲ, ಈ SITಗೆ ಸಂಬಂಧಿಸಿ ಎಲ್ಲರೂ ಮಿಸ್ ಆಗಿ ಬನ್ನಿ ಅಂತ ಹೇಳ್ತಾ ಇದ್ದೀವಿ. SIT ಮೇಲೆ ಭರವಸೆ ಇದೆಯಾ ನಿಮ್ಗೆ? 100% ಇದೆ ಸರ್. ನ್ಯಾಯ ಸಿಗುತ್ತೆ ಅನ್ಸುತ್ತೆ? 100% ಇದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ಬೆಳ್ತಂಗಡಿ SIT ಕಚೇರಿಗೆ ಈ ಒಂದು ಪ್ರಕರಣದ ಬೆನ್ನಲ್ಲೇ ಮತ್ತೊಂದು ದೂರುದಾರರೊಬ್ಬರು ಆಗಮಿಸಿರುವಂಥದ್ದು ಜಯಂತಿ ಅನ್ನುವಂಥವ್ರು ನಮ್ಮ ಜೊತೆ ಮಾತಾಡ್ತಾರೆ ಸರ್. ಈಗ SIT ಕಚೇರಿಗೆ ಬಂದಿದ್ದಾರೆ. ಈ ಒಂದು ಪ್ರಕರಣದ ಬೆನ್ನಲ್ಲೇ ನೀವು ಕೂಡ ದೂರು ಕೊಡಲಿಕ್ಕೆ ಬಂದಿರೋದು, ನಿಮ್ಮ ದೂರಿಗೆ ಏನು ಸರ್ ಮತ್ತೊಂದು ಸ್ವೀಕಾರ ಆಗಿದೆ ಸರ್? ಈ ಬರೋ ಉದ್ದೇಶ SIT ಮೇಲೆ ನಂಬಿಕೆ ಇದ್ದಕ್ಕೆ, ಭರವಸೆ ಇದ್ದಕ್ಕೆ ನಾನು ಬಂದಿದ್ದೀನಿ ಸರ್. ನಾನು ಹಲವು ವರ್ಷಗಳ ಹಿಂದೆ ಇದನ್ನು ನೋಡಿರೋದು ಮನದಾಳ ನೋವು ಸರ್. ಅವತ್ತಿಂದ ನಾನು ಯಾವುದೇ ಒಂದು ಇದಕ್ಕೆ ಹೋದರೂ ನನಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಇವತ್ತು SIT ಮೇಲೆ ಒಂದು ಭರವಸೆ ಇದೆ ಸರ್. ಇಲ್ಲಿ ದೇಶದಲ್ಲಿ ನಂಬರ್ 1 SIT ನಾನು ಹೇಳ್ತೀನಿ ಸರ್. ಯಾರಿಗೂ ತೊಂದರೆ, ಯಾರಿಗೂ ಅನ್ಯಾಯ ಇದೆ, ಕಾನೂನು ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸರ್. ಒಂದು ಮನವಿ ಕೊಟ್ಟಿದ್ದೀವಿ ಸರ್, ಆ ಲೆಟ್ರ್ ಕೊಟ್ಟಿದ್ದೀವಿ. ಲೆಟ್ರ್ಗಳು ಎಲ್ಲ ಓದಿ ನೋಡಿ ಹೇಳಿದ್ರು ಸರಿ, ಸೋಮವಾರ ಬನ್ನಿ ಅಂತ ಹೇಳಿದೆ. ಸೋಮವಾರ ಬಂದರೆ ಪ್ರಕರಣ ದಾಖಲು ಮಾಡ್ತಾರೆ ಸರ್. ಪ್ರಕರಣ ಮಾಡೋದು ದಾಖಲು ಮಾಡಿದ್ರೆ ತನಿಖೆ ಮಾಡ್ತಾರೆ. ಘಟನೆ ಸ್ವಲ್ಪ ಎಕ್ಸ್ಪ್ಲೇನ್ ಏನು ಸರ್? ಘಟನೆ ಜಾಸ್ತಿ ವಿವರಣೆ ಹೇಳಿ ಸರ್. ಹೆಣ್ಮಗಳು ಸರ್, ಸಣ್ಣ ಹೆಣ್ಮಗಳು ಸರ್, ತಂದೆ ತಾಯಿ ಕಳ್ಕೊಂಡ್ರು ಸರ್. ಅಂಥ ಒಂದು ಘಟನೆನ ಕೈಗೆ ಅನುಭವ, ಹಿಂದಿನ ಅನುಭವ. ಇವತ್ತು ಆ ಒಂದು ವಿಷಯದಲ್ಲಿ ಅರ್ಧ ಕೊಳೆತ ರೀತಿಯಲ್ಲಿ ಸರ್ ದೇಹ ಅದನ್ನು ಕೊಡ್ತಾ ಇದ್ದೀವಿ ಸರ್. ಇದು ಯಾರೋ ತೇಜವಾದ ಮಾಡಲಿಕ್ಕೆ ಬಂದಲ್ಲ, ಇನ್ನೊಬ್ಬರಿಗೆ ಏನೋ ತೋರಿಸಲಿಕ್ಕೆ ಬಂದಲ್ಲ, ಇಲ್ಲ ದೊಡ್ಡ ಜನ ಆಗಿಕ್ಕೆ ಬಂದರೆ ಅದನ್ನು ಹೂತಾಕಿದ್ದಾರೆ ಸರ್. ಊತಾಕಿದ್ದಾರೆ ಸರ್. ಕಾನೂನುಬದ್ಧವಾಗಿ ಊತಾಕಿ ನಾವು ಬರ್ತಿರಲಿಲ್ಲ, ಅದು ಮಾಡಿಲ್ಲ ಅವರು. ಅದಕ್ಕೋಸ್ಕರ ಬಂದಿದ್ದೀವಿ. ಆ ಹೆಣ್ಮಗಳ ಪರಿಚಯ ನಿಮಗಿದೆ? ಇಲ್ಲ, ಯಾರಿಗೂ ಗೊತ್ತಿಲ್ಲ ಸರ್. ಮೃತದೇಹ ಅಲ್ವಾ ಸರ್? ನಿಮ್ಮ ಹತ್ರ ಏನು ಸರ್ ಸಾಕ್ಷಿ ಇದೆ? ಅದಕ್ಕೆ ಬೇಕಾದಲ್ಲ ದಾಖಲೆ ಪೇಪರ್ ದಾಖಲೆ ಎಲ್ಲ ನೇರವಾಗಿ ಜೀವಂತ ಆಗಿರೋ ಜನರು ಇದ್ದಾರೆ ಸರ್. ಅವರಿದ್ದರೆ ಸಾಕಲ್ಲ ಸರ್. ಅದಕ್ಕೆ ಎಷ್ಟು ವರ್ಷದಿಂದ ಯಾವ ಜಾಗದಲ್ಲಿ? ಒಂದು 15 ವರ್ಷ ಆಗಿದೆ ಸರ್. ಧರ್ಮಸ್ಥಳ ಗ್ರಾಮ ಸರ್. ಹೌದು ಸರ್. ಈಗ ನೀವು ಇದನ್ನು ಹೂತಾಕಿರೋದನ್ನು ತೋರಿಸ್ತೀರಾ? ಹೌದು ಸರ್. ಯಾವ ಜಾಗದಲ್ಲಿ? ಎಸ್. ಈಗ ಈ ಧರ್ಮಸ್ಥಳ ಶವ ಹುಟ್ಟು ಪ್ರಕರಣ ಆಗ್ತಾ ಇದೆ, ಇದಕ್ಕೂ ಸಂಬಂಧ ಇದೆ ಅಂತ ಸರ್? ಅದಕ್ಕೆ ಸಂಬಂಧ ಗೊತ್ತಿಲ್ಲ ಸರ್. ಇದೆಯಾ ಇಲ್ಲವಾ ಏನೋ ಅದು ಗೊತ್ತಿಲ್ಲ ಸರ್. ನೀವು ಇದನ್ನು ಅದು ತನಿಖೆಯಲ್ಲಿ ಗೊತ್ತಾಗಿದೆ ಬಂದ್ರಿ ಸರ್. ಇದು ಗಮನಕ್ಕೆ ಸರ್, ನಾನೊಬ್ಬ ಸಾಮಾಜಿಕ ಹೋರಾಟಗಾರ. ನಾನು ಇಂಥದ ವಿಷಯಕ್ಕೆ ನೊಂದೇ ಬಂದಿರೋದು. ಸಮಾಜಕ್ಕೆ ಬಂದಿರೋದೇ ಇಂಥ ವಿಷಯ ನೊಂದು ಬಂದಿರೋದು. ಆ ನೋವನ್ನು ಇಲ್ಲಿ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಸರ್. ಇನ್ನೊಂದು ತಂದೆ ತಾಯಿಯ ಕಣ್ಣೀರು ಒರೆಸ್ತಾ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. 15 ವರ್ಷಗಳಿಂದ ಯಾಕೆ ಸರ್? 15 ವರ್ಷ ಸರ್. ನಾವು ಅಷ್ಟು ಈಗಿನ ರೀತಿಯಲ್ಲಿ ಈಗ ನಾವು ಬೆಳೆದಿರಲ್ಲ ಸರ್. ಇಲ್ಲಿ ಠಾಣೆಗೆ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕು, ಬೆಳೆದಿರಲ್ಲ ಸರ್. ಅವತ್ತ ಕೈ ಅನುಭವ ಅದು ನೆನಪಿದೆ. ನಾನು ಹಿಂದೆ ನನ್ನ ಅತ್ತೆ ತಂಗಿಯು ಅದು ಅದೇ ಅನುಭವ. ಅದಕ್ಕೆ ಬಂದಿದ್ದೀನಿ ಸರ್. ಪದ್ಮಲತಾ ನನ್ನ ಕುಟುಂಬದ ಹೆಣ್ಣುಮಗಳು ಸರ್. ನಾನು ಇವತ್ತಲ್ಲ ಸರ್, 8ನೇ ಕ್ಲಾಸಲ್ಲಿ ಕಲಿತಾರಲ್ಲ, ಮನೇಲಿ ಹೇಳ್ತಾ ಇದ್ರು ಸರ್. ಅವತ್ತಿಂದ ನೆನೆಸ್ತಾ ಇದ್ದಾರೆ ಸರ್, ಇಂಥದ್ದಾಗಿದೆ, ಇಂಥ ಘಟನೆ ಇದೆ ಅಂತ. ಇವತ್ತು ಬಂದಿದ್ದೀನಿ ಸರ್. ಮುಂದೆ ಆ ಹುಡುಗಿ ಹೇಗೆ ಸತ್ತಿರೋದಂತ ಗೊತ್ತಿದೆಯಾ ನಿಮಗೆ? ಇಲ್ಲ, ಗೊತ್ತಿಲ್ಲ ಸರ್. ಅಂದರೆ ಅನುಮಾನ ಏನಾದರೂ ಇದೆಯಾ? ಇಲ್ಲ, ಅನುಮಾನವೂ ಇಲ್ಲ. ಅಂದರೆ ಈಗ ಈ ದೂರುದಾರ ಹೇಳ್ತಾರೆ ದೇಹದಲ್ಲಿ ಆ ರೀತಿಯಾಗಿತ್ತು, ಈ ರೀತಿಯಾಗಿತ್ತು. ನಿಮಗೆ ಇದರಲ್ಲಿ ಇದು ಅದೇನು ನಾನು ನೋಡ್ಲಿಕ್ಕೆ ಹೋಗಿಲ್ಲ, ಅದು ನೋಡೋದಿಲ್ಲ. ಊತಾಕಿರೋ ವಿಷಯ ನೋಡಿದ್ದೀನಿ, ಅದನ್ನು ನಾನು ಹೂತಾಕಿದ್ದು ಎಷ್ಟು ಜನ ಇದ್ರು ಅದೆಲ್ಲ ನೋಡಿದ್ರು? ಅದೆಲ್ಲ ಗೊತ್ತು ಸರ್. ಅದನ್ನೆಲ್ಲ ನೇರವಾಗಿ SIT ಅವರಿಗೆ ಕೊಟ್ಟಿದ್ದೀನಿ. ಈಗ ದೂರು ಸ್ವೀಕಾರ ಆಗಿದೆ ಸರ್. ಏನು ಮುಂದೆ ದೂರಿಗೆ ಅವರು ಸೋಮವಾರ ಬರಲಿಕ್ಕೆ ಹೇಳಿದ್ದಾರೆ ಸರ್. ಎಲ್ಲ ಊರಿನ ನೋಡಿ ಸರ್, ಸೋಮವಾರ ಮೇಲೆ ತಗೊಳ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್. ಜೈ ಅವಳಪ್ಪ ಎಲ್ಲರೂ ಇದ್ದಾರೆ. അങ്ങോട്ട് വരാം. അഞ്ച് പറഞ്ഞില്ലേ? പത്ത് പാപ്പാട്ട് അങ്ങോട്ട് വന്നു. കൊടയും കൊങ്ങും ജോലിക്കൊള്ളു എല്ലാം ചെണ്ടു വളർത്താറുണ്ട്. ഓടേക്ക് അവിടെ കാറ് വേണ്ടമ്മ.
ಸರ್, ನನ್ನ ಹೆಸರು ಜಯಂತ್ ಟಿ, ಸಾಮಾಜಿಕ ಹೋರಾಟಗಾರ. ನನ್ನ ಮನೆ ಇಚಲಂಪಾಡಿ, ಕಡಬ ತಾಲೂಕು ಇಚಲಂಪಾಡಿ. ನನ್ನ ಸಂಬಂಧಿಕರು ಪದ್ಮಲತಾ 1986ರಲ್ಲಿ ಕೊಲೆಯಾಗಿರೋದು. ಆ ವಿಷಯದಲ್ಲಿ ಹೋರಾಟ ಮಾಡ್ತಾಯಿದ್ದೆ, ಅವರೊಂದಿಗೆ ಕೈ ಜೋಡಿಸ್ತಾ ಇದ್ದೆ. ಯಾವುದೋ ಒಂದು ಕೈ ಅನುಭವ ಧರ್ಮಸ್ಥಳ ಗ್ರಾಮದ ಏನೋ ಉಜಿರೆ ಈ ಕಡೆ ಎಲ್ಲ ಒಂದು ಕಡೆ ನನಗೆ ಆಗೋ ಒಂದು ಅನುಭವ ಇದೆ. ಆ ಅನುಭವವನ್ನು ಇವತ್ತು SIT ಅವ್ರಿಗೆ ಹೇಳಿದ್ದೀನಿ, ದೂರ ಮುಖಾಂತರವಾಗಿ ಹೇಳಿದ್ದೀನಿ. ಯಾರು ಏನು ಮಾಡಿದ್ರು ಕಾನೂನು ಪ್ರಕಾರವಾಗಿ ಆ ಪ್ರಕ್ರಿಯೆಗಳು ಮಾಡಿಲ್ಲ. ಅದಕ್ಕೆ ಇವತ್ತು ಕಾನೂನು ಪ್ರಕಾರ ಮಾಡಿದ ಅಧಿಕಾರಿ ಮೇಲೆ ಕ್ರಮ ಹೇಳಬೇಕು. ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ಸರ್. ಈಗ ನೀವು ನೋಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಎಷ್ಟು ವರ್ಷ ಇರ್ಬೋದು ಹುಡುಗಿಗೆ? ಅದೊಂದು 13, 14, 15 ಇರ್ಬೋದು ಸರ್. ಅಂದರೆ ಅರ್ಧ ಕೊಳತೆ ರೀತಿಯಲ್ಲಿತ್ತು ಸರ್. ಅದಕ್ಕೋಸ್ಕರ ಅದಷ್ಟು ಇರ್ಬೋದು ಸರ್. ನೀವು ಕಣ್ಣಾರೆ ನೋಡಿದ್ದೀರಾ? ನಿಮಗೆ ಸರ್, ಮೃತದೇಹವನ್ನು ನಾನು ಕಣ್ಣಾರೆ ನೋಡಿದವನು, ಮೃತದೇಹವನ್ನು ಊತಾಕಿರೋದು. ಅದಕ್ಕೋಸ್ಕರ ಬಂದಿದ್ದೀನಿ ಸರ್. ನಾನು ಅದನ್ನು ಹೇಳಲಿಕ್ಕೆ ತನಿಖೆ ಆಗಲಿ, ಏನಾದರೂ ಅಲ್ಲಿ ಅಸ್ಥಿಪಂಜರ ಇದ್ದರೆ ಇದು ಅದೇ ತಿಂದೋಗಿ ಅಂತ ತಿನ್ನೋದು ಅಸ್ಥಿಪಂಜರ ಇದ್ದರೆ ಅದು ತನಿಖೆ ಮಾಡಿ. ಅವತ್ತು ಯಾರೋ ಆ ಟೈಮಲ್ಲಿ ಯಾರೋ ಒಂದು ಪೇಪರ್ ಕಟ್ಟಿಂಗ್ ಇತ್ತು, ಮಿಸ್ ಆಗಿದೆ ಅಂತ. ಅದೇ ಥರ ಇದನ್ನು ಅದೇ ಥರ ಮಾಡಿದರೆ ಏನೋ ಮ್ಯಾಚ್ ಆಗಿ ಮೃತದೇಹವನ್ನು ತಂದೆ ತಾಯಿ ಒಪ್ಪಿಸಬಹುದಿತ್ತು. ಆದರೆ ಆ ತಂದೆ ತಾಯಿಯವರಷ್ಟು ಕಣ್ಣೀರಾಗ್ತಾ ಇರ್ಬೋದು, ಅದು ಕೊಟ್ಟಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ ಸರ್. ಬಂದು ಆ ಮೃತದೇಹ ಏನೋ ಸಿಕ್ಕಿದರೆ, ಏನೋ ಅಸ್ಥಿಪಂಜರ ಸಿಕ್ಕಿದರೆ ಅದು ಅವರಿಗೆ ಅರ್ಥ ಮಾಡಬೇಕು. ಆ ಏನೋ ನಮ್ಮ ಹಿಂದೂ ಸಂಸ್ಕೃತಿ ಇನ್ನೊಂದು ಅದರ ಆ ಸಂಸ್ಕೃತಿ ಪ್ರಕಾರವಾಗಿ ಆ ಕ್ರಿಯೆಗಳನ್ನು ಮಾಡಲಿಕ್ಕೋಸ್ಕರ ನಾನು ಬಂದಿದ್ದೀನಿ ಸರ್. ಇದು ನೀವು ಆಗಿ ತುಂಬ ವರ್ಷ ಆಗಿದೆ, ನೀವು ಇಷ್ಟು ವರ್ಷ ಹೇಗೆ ಬಂದಿಲ್ಲ? ಇವಾಗ ನಮಗೆ ಇಷ್ಟು ವರ್ಷ ಅಂದರೆ ನಾವು ಅವತ್ತಿಂದ ಅಷ್ಟು ದೊಡ್ಡ ನಾಲೆಜ್ ಇರುವವರಲ್ಲ ಸರ್. ಇವಾಗ ಅಂದರೆ ಸಮಾಜದಲ್ಲಿ ಆಗ್ತಾ ಇರುವ ಹೋಗು ನೋವು ವಿಷಯ ಗೊತ್ತು ಸರ್. ಅದಕ್ಕೋಸ್ಕರ ಮತ್ತೆ ಒಂದು SIT ತಂಡವರು ಬಂದಿದ್ದಾರೆ ಸರ್. ಆ SIT ಮೇಲೆ ನಂಬಿಕೆ ಇಟ್ಟು ನಾನು ಬಂದಿರೋದು ಸರ್. ಓಕೆ, ಥ್ಯಾಂಕ್ ಯು ಸರ್. ಅದೇ ಒಂದು ಯಾವುದು SIT ಕಚೇರಿಗೆ ಬಂದಿದ್ರಲ್ಲ, ಯಾಕೆ ಬಂದಿದ್ರು? ಅದು ಬರುವಂಗಿಲ್ಲ ಸರ್. ಹೇಳಿ ಸರ್. ಇವತ್ತು SIT ಕಚೇರಿಗೆ ನೀವು ಬಂದಿದ್ರಿ. SIT ಕತೆ ಒಂದು 15 ವರ್ಷ ಹಿಂದೆ ನನಗಾದ ಒಂದು ಕೈ ಅನುಭವ, ಉಜಿರೆ ಕಡೆ ಆಗಿರುವಂಥ ಅನುಭವ, ಕಣ್ಣಾರೆ ನೋಡುವ ವಿಷಯ. ಅದನ್ನು ಇವತ್ತು SIT ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಆ ಮಾಹಿತಿಯನ್ನು ಅವರಿಗೆ ಒಂದು ಮಾಹಿತಿ ಎಲ್ಲ ದೂರ ಕೊಡಲಿಕ್ಕೆ ಬಂದಿರೋದು. ಆ ಪ್ರಕರಣ ದಾಖಲು ಮಾಡಬೇಕು. ಎಲ್ಲಾದರೂ ಆ ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿದರೆ, ಅದರ ಏನೋ ತಂದೆ ತಾಯಿಯವರೆಲ್ಲರೂ ಜೀವಂತವಾಗಿದ್ದರೆ ಅದು ಅವ್ರಿಗೆ ಒಪ್ಪಿಸಬೇಕು. ಆ ಕೆಲಸಕ್ಕೆ ಬಂದಿದ್ದೀನಿ. ದೂರು ಕೊಟ್ಟರೆ ನೀವು? ದೂರು ಕೊಟ್ಟಿದ್ದೀನಿ ಸರ್. ಆದರೂ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಸೋಮವಾರ ಬಂದು ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿ. ಎಷ್ಟು ವರ್ಷದ ಹಿಂದೇನಾಗುತ್ತೆ ಸರ್? ಒಂದು 15 ವರ್ಷ ಆಗಿದೆ. ಎಲ್ಲಿ ಆಗಿದೆ ಸರ್? ಅದು ಇಲ್ಲೇ ನಮ್ಮ ಉಜಿರೆ ವ್ಯಾಪ್ತಿಯಲ್ಲಿ ಸರ್ ಆಗಿದೆ. ಧರ್ಮಸ್ಥಳ ವ್ಯಾಪ್ತಿ? ಧರ್ಮಸ್ಥಳ, ಉಜಿರೆ ಹೇಳ್ಬೋದು ಸರ್. ಅದು ಇದಕ್ಕೆ ಸಂಬಂಧ ಅಂದರೆ ಈ ಹೆಲ್ಪ್ ಲೈನ್ ತೆರೆದಿದ್ರಲ್ಲ? ಹೆಲ್ಪ್ ಲೈನ್ ತೆರೆಯೋದು ಇದಕ್ಕೆ ಅಂತ ಅಲ್ಲ, ಎಲ್ಲಾದರೂ ಈ ಥರ ಆ ಘಟನೆಗಳಿದ್ದರೆ ಅದಕ್ಕೆ ತೆರೆದಿರೋದು. ಒಂದೇ ವಿಷಯಕ್ಕಲ್ಲ, ಇಲ್ಲ ಯಾರೋ ಒಬ್ಬ ವಿಷಯ ತೇಜೋದೆ ಮಾಡಲಿಕ್ಕಲ್ಲ. ಏನಲ್ಲ ಆಗಿದೆ ಆ ಗ್ರಾಮದಲ್ಲಿ, ಅಕ್ಕಪಕ್ಕ ಗ್ರಾಮದಲ್ಲಿ ಏನಾಗಿದೆ ಅದಕ್ಕೋಸ್ಕರನೇ ಹೆಲ್ಪ್ ಲೈನ್ ತೆರೆದಿರೋದು. ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸರ್. ಅವರು ಪೂರಕವಾಗಿ ಚೆನ್ನಾಗಿ ಸ್ಪಂದಿಸಿದ್ದಾರೆ. 100%. ಯಾವ ಅಧಿಕಾರಿ? ಯಶವಂತ್ ಅಂತ ಇದ್ದಾರೆ, ಅವ್ರು IPS ಸರ್. ನಿಮ್ಮ ಹೆಸರು? ನನ್ನ ಹೆಸರು ಜಯಂತ್ ಟಿ ಸರ್.
ಹೊರ അവരോട് വന്നോ, ഒരാൾ അവരോട് വന്നോ. ಓಕೆನಾ? ರೆಡಿಯಾണോ? എൻ്റെ പേര് ജയന്ത് ടി എന്ന് പറഞ്ഞു. എൻ്റെ വീട് ദക്ഷിണക്കന്നഡ ജില്ലയിലെ കടമ്പ താലൂക്ക് ചിറ്റലമ്പാടി എന്ന് പറഞ്ഞു. എന്ന് പറഞ്ഞാൽ ഈ ധർമ്മസ്ഥല ഗ്രാമത്തിൽ നിന്ന് ഒരു 20 കിലോമീറ്റർ ദൂരെ ഉള്ളത്. ഇന്ന് കൊടുത്ത പരാതി എന്താണെന്ന് പറഞ്ഞെങ്കിൽ ഒരു 15 വർഷം ബാക്ക് ഒരു 13-15 വർഷം സെൻറ്ററിലുള്ള ഒരു കൊച്ചുപെണ്ണിന് അതിൻ്റെ മൃതദേഹം കണ്ടത്. മൃതദേഹം എന്ന് പറഞ്ഞെങ്കിൽ പകുതി ചീന രീതിയിലുള്ള മൃതദേഹം. അത് പോലീസിന് കംപ്ലയിൻറ്റ് കൊടുത്താലും പുള്ളിക്ക് കൊടുത്താലും പുള്ളി ഒരാഴ്ച കഴിഞ്ഞിട്ട് വന്നിട്ട് ഇതിനെ കാനൂൻ ചൗക്കട്ടത്തിൽ ചെയ്യേണ്ട പണികളൊന്നും ചെയ്യാതെ അവരെന്തോ ചെയ്ത് അവരിട്ട് പോയി. അതിന് വേണ്ടിയിട്ട് ഇന്ന് ഞാൻ ആ പരാതി കൊടുത്തു. SI ടീമിൻ്റെ ഒരു വിശ്വാസം വെച്ചിട്ട് സാധാരണ എൻക്വയറി ചെയ്തിട്ട് എവിടെയെങ്കിലും അതിൻ്റെ അസുഖം കിട്ടുവാണെങ്കിൽ അത് അവരുടെ വീട്ടുകാരെത്തിക്കണം. ആ ഒരു കാര്യത്തിന് വേണ്ടി നമ്മളിവിടെ ഇത് ധർമ്മസ്ഥല ഗ്രാമത്തിൻ്റെ ഉജിര ഇങ്ങനെയുള്ള സ്ഥലത്തൊക്കെയാണ്. എന്നാൽ എവിടെയാണ് നമുക്ക് കറക്റ്റാണ് പറയാൻ പറ്റുക. എന്ന് പറഞ്ഞാൽ നമ്മളെ എൻക്വയറി ഉള്ളപ്പോൾ നമ്മളൊന്നും പറയാൻ പാടില്ല. ഏത് വർഷം? 15 വർഷം ബാക്ക്. 15 വർഷം അതൊക്കെ ഉണ്ട്. അതാ ഞാൻ ഇപ്പോൾ പറയാൻ. അത് ഞാൻ അവിടെ കൊടുത്തിട്ടുണ്ട്. SI ടി കൊടുത്തു. അല്ല, ഇതിനകത്ത് ഒരു ക്ലാരിറ്റി എന്ന് പറഞ്ഞാൽ അതെ ഒരു മൃതദേഹം പെൺകൊച്ചിൻ്റെ പറഞ്ഞാൽ ഞാൻ പറഞ്ഞില്ലേ 13-15 വർഷത്തിൻ്റെ സെൻറ്ററിലുള്ളത് ആ ഒരു കൊച്ചിനെ മൃതദേഹം കിട്ടിയത്. എന്നാലും അത് എങ്ങനെയാണ് അത് കാനൂന പ്രകാരമായിട്ട് ഇപ്പം ചെയ്യേണ്ടത്? അത് പോലീസ് വന്നിട്ട് ഹോസ്പിറ്റലിൽ കൊണ്ടുപോകണം, പറഞ്ഞത് പരീക്ഷ ചെയ്യണം, അത് കഴിഞ്ഞിട്ട് പബ്ലിസിറ്റി ചെയ്യണം, അത് കഴിഞ്ഞാൽ അവരുടെ അപ്പനും അമ്മയും ഉണ്ടെങ്കിൽ അവരെ എത്തിക്കണം. ഇതൊന്നും ചെയ്തില്ല. ഇതൊന്നും ചെയ്യാതെ അവരിഷ്ടം പോലെ പട്ടിനെ പിടിച്ചില്ല കുളിച്ചിട്ട് അതന്ന് കണ്ടായിരുന്നു. അന്ന് എനിക്ക് ഈ കാര്യം പറയാൻ പറ്റിയാലെന്ന് എന്നാൽ ഇപ്പോൾ നമുക്ക് അത്ര വലിയ ആൾക്കാരായിട്ടൊന്നും നമുക്ക് ഇതിങ്ങനെയൊന്നും ഇല്ലായിരുന്നു. ഇന്നിപ്പോൾ ഉണ്ട്. അതുകൊണ്ട് ആ കാര്യങ്ങൾ പറയാൻ മുന്നിലോട്ട് വന്നു. തിങ്കളാഴ്ച വരാൻ പറഞ്ഞു. തിങ്കളാഴ്ച വരും. അതെന്തായാലും ആ കേസ് എടുക്കും. കേസ് എടുത്ത് ഏൽപ്പിക്കും. അന്ന് ഇത് വാർത്തയ്ക്കായിരുന്നു? ഇല്ല, ഇത് ഒരു വാർത്ത എവിടെയായിരുന്നു. ഈ കൊച്ചിന്റെ മരിച്ച കൊച്ചാരാണോ തിരിച്ചറിഞ്ഞിരുന്നു? ഇല്ല, അറിഞ്ഞില്ല. അറിഞ്ഞിട്ടേക്ക് വന്നത്. എവിടെയായിരുന്നു സംസ്കാരം നടന്നത്? എവിടെയായിരുന്നു? ഈ ഒരു ഞാൻ പറഞ്ഞില്ലേ ഇതിലെ ഇങ്ങനെ ഒരു വ്യാപ്തിയില്ല. അല്ല, ചെയ്ത ഒരു ഒറ്റ കാര്യം, ഒരു ക്ലാരിറ്റി. ഇപ്പൊ നിങ്ങൾ 15 വർഷം മുന്നേ ഒരു കുട്ടിയുടെ മൃതദേഹം കണ്ടിരുന്നു, അത് പോലീസ് എന്തോ ചെയ്തു എന്നൊക്കെ പറയുന്നു. എവിടെ ഒരു റെക്കോർഡ് ഇല്ല എന്ന് താങ്കൾ തന്നെ പറയുന്നു. അപ്പൊ ഇപ്പൊ എന്താണ് ഇപ്പൊ ഇനി റെക്കോർഡ് എന്ന് പറഞ്ഞാൽ ജീവന്തമായിരിക്കുന്ന മനുഷ്യന്മാരാണ്, അത് കണ്ടുകൊണ്ടിരുന്ന മനുഷ്യന്മാരാണ്. അതുപോലെ അതിനേക്കാൾ വലിയ റെക്കോർഡ് വേണോ? ഇല്ല, അത് ഞാൻ ടെസ്റ്റ് ചെയ്ത് എല്ലാം നോക്കി. ഞാൻ അതിന് വേണ്ടിയിട്ട് RTIക്കകത്ത് എല്ലാ റിപ്പോർട്ടുകളും എടുത്തു. എനിക്ക് അവിടെ എവിടെയും കിട്ടിയില്ല. കൊച്ചിയിൽ അതറിയാം.
അല്ല അത് ഞാൻ ഇപ്പം പറയാൻ പറ്റില്ല. അന്ന് ഞാൻ ഇല്ല അത് പ്രശ്നം ഞാൻ പറഞ്ഞില്ലേ, അവരെ വന്നു അതിൻ്റെ അവിടെ കുളിച്ചിട്ടു, അതാണ് നടന്നത്. സൗജന്യെ പോലെ ഈ പീഡിതത്തിൽ ഇഷ്ടപ്പെട്ടിട്ടുണ്ട് എന്നുള്ളത് അന്നത്തെ ആ മൃതദേഹം കണ്ട ഒരാൾ അത് പറയാൻ പറ്റാന്ന് പറഞ്ഞാൽ പകുതി ഇതായതല്ലേ, നമുക്ക് പറയാൻ പറ്റും. പിന്നെ അതിന് അങ്ങനെ പോയി നമ്മളെ കണ്ട നേരിട്ട് ഇത്ര ദൂരം കണ്ട് അതാ കണ്ട സംഭവം ശരിയാ, നോക്കിയത് ശരിയാ, അതിന് വേണ്ടി അറിയാം. അതിൻ്റെ ആൾക്കാർ ഇപ്പോഴും ഉണ്ട്. ഉണ്ട് ഉണ്ട് യെസ് 100%. അവർക്കെന്ന് പറഞ്ഞാൽ ഇപ്പം ഞാൻ പറഞ്ഞു എന്നോട് വരാൻ പറഞ്ഞപ്പോൾ അവർക്ക് പേടിയാ. ഞാൻ പറഞ്ഞു വേണ്ട, ഞാൻ തന്നെ പോയിക്കോളാം, നിങ്ങൾ അത് കഴിഞ്ഞ് നിങ്ങൾ എൻക്വയറി ചെയ്യുമ്പോൾ നിങ്ങൾ സെപ്പറേറ്റ് വിളിക്കും, ഇല്ലെങ്കിൽ നിങ്ങൾ വിളിക്കുകയില്ല, നിങ്ങൾ ആരും അറിയാതെ അവർ എൻക്വയറി ചെയ്തോളൂ, ചോദിച്ചോളൂ, അന്ന് നിങ്ങൾ ശാഖ പറയാൻ പറ്റുന്നത്. ഈ പബ്ലിക് വന്നാൽ പിന്നെ അവർക്ക് പ്രശ്നം. അവരുടെ പേര് വിവരങ്ങൾ കൊടുത്തിട്ടുണ്ടോ? എല്ലാം കൊടുത്തു, എല്ലാ കാര്യങ്ങളും ഞങ്ങൾ. ഈ ഇപ്പം നടന്നുകൊണ്ടിരിക്കുന്ന അന്വേഷണത്തിൽ ഒന്നും കണ്ടെത്താതെ വന്ന സാഹചര്യത്തിൽ വീണ്ടും ഒരു പരാതിയായി എത്തി ഇതിനകത്ത് ഈ വിഷയം ഇങ്ങനെ ഒരു ലൈനിലേക്ക് നിർത്തുക എന്നുള്ളതാണോ? ഞാൻ ഇന്നത്തെ ദിവസം എന്തായെന്ന് പോലും എനിക്കറിയില്ല. അവിടെ കിട്ടിയോ കിട്ടിയില്ലോ ഒന്നും എനിക്കറിയില്ല. ഞാനത് നോക്കിയിട്ടില്ല ഇന്നത്തെ ദിവസം. അങ്ങനെ ഞാനത് അതിനുവേണ്ടി കൊടുക്കാൻ പറ്റുമോ? നിലവിൽ പുറത്തു വന്ന വിവരം അനുസരിച്ച് ഒന്നും ലഭിച്ചിട്ടില്ല എന്നുള്ളതാണ്. അതെ, അതിപ്പം SIT-കാർ പറഞ്ഞു കിട്ടിയോ കിട്ടിയില്ല. ഇപ്പം ആരും മീഡിയക്കാരെ ഇന്ന് വിട്ടിട്ടുണ്ടോ? മീഡിയക്കാരെ കാണാം, ആരും വിട്ടില്ല. അതുകൊണ്ട് ഇന്ന് പുറത്തറിയുന്നില്ല. അത് പുറത്തറിയുന്ന അവസ്ഥ ആവണം ഇനിയിപ്പോൾ, അന്നേരം നമുക്ക് ഇത് വരുള്ളൂ. ഞാൻ തിങ്കളാഴ്ച വിശദമായിട്ടുള്ള മൊഴി കൊടുക്കും. 100% അന്ന് ആളുകളിൽ സാക്ഷികളെയും ഹാജരാക്കും. 100%. SIT-കാരും അത് അങ്ങനെ പറഞ്ഞിട്ടുണ്ടോ? ഈ പരാതി കൊടുത്തപ്പോൾ സാക്ഷികളെ പ്രൊഡ്യൂസ് ചോദിച്ചു കാര്യങ്ങളെല്ലാം പറഞ്ഞു. യതീന്ദ്ര IPS ജിതേന്ദ്ര ഓക്കെ, താങ്ക് യു. ಅದರ ಪ್ರಕಾರವಾಗಿ ಒಂದಿಷ್ಟು ನನಗೆ ನನ್ನ ತಾಯಿಯಿಂದ ನೋವಾಗಿಲ್ಲ. ತಾಯಿ ಅನುಭವಿಸೋ ನೋವಿಂದ ನಾನು ಬಂದೆ. ನನ್ನ ಅತ್ತೆ ತಂಗಿ ಹೌದು. ಮೊನ್ನೆ ಹೌದು, ಅವರ ಸಂಬಂಧ ಅವರ ಸಂಬಂಧ ಅದೆಲ್ಲ ನಮ್ಮ ಕುಟುಂಬದವರು. ಇಲ್ಲಿ ಎಲ್ಲ ರಾಜ್ಯ ಪಂಜಾಬಲ್ಲಿ ಆಗಿತ್ತು 1986 ಡಿಸೆಂಬರ್ 22. ಬಾಡಿ ಸಿಕ್ಕಿರೋದು 17/2/1987 ಸಿಕ್ಕಿರೋದು. ಇವತ್ತು ಇದೆ, ಜೀವಂತ ಸಾಕ್ಷಿ ಇವತ್ತು ಇದೆ. ಅದಕ್ಕೆ ಒಂದು ಕಡೆ ಧೈರ್ಯ ಮಾಡ್ತಾರೆ ಮುಂದೆ ಬರಲಿಕ್ಕೆ. ಆದರೆ ನಾವು ಅದನ್ನು ಪ್ರಕರಣವನ್ನು SIT-ಗೆ ಕೊಡ್ತೇವೆ. ಹೌದು, ಬೆಳ್ತಂಗಡಿ ರಿಜಿಸ್ಟರ್ ಆಗಿದೆ, CID ತನಿಖೆ ಆಗಿದೆ. ತನಿಖೆ ಆಗಿ ಸತ್ಯ ಹೊರಗೆ ಬಂತು, ಅಷ್ಟೊತ್ತಿಗೆ ಮುಚ್ಚಾಕಿದ್ರು. ಅದಕ್ಕೇ ಇವತ್ತು ಅವರ ಅಪ್ಪ ಅವತ್ತು ಊತ ಇದು ಬರ್ನ್ ಮಾಡಬೇಕಿತ್ತು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ, ಆದರೂ ಮಣ್ಣು ಮಾಡಿದ್ದಾರೆ. ಅವರೊಂದು ಇದಾಗ್ತಿದ್ದಾರೆ, ಯಾವುದೋ ಭಾವಚಿತ್ರ ಬರೆದಿದೆ, ಅದರಲ್ಲಿ ಕೊಲೆ ಯಾವುದು ಅಂತ ಬರೆದಿಟ್ಟಿದ್ದಾರೆ. ಗೊತ್ತಿದಲ್ಲ, ಕೊಲೆ ಯಾವುದು, ಕೊಲೆ ಮಾಡಿರೋದು ಆ ಹೆಣ್ಮಗಳನ್ನು. ಅದಕ್ಕೋಸ್ಕರ ಅದನ್ನು ತನಿಖೆ ಆಗಬೇಕು. ಅದಕ್ಕೆ ನಾನು ಮಾಡಿಸೇ ಮಾಡ್ತೀವಿ. CID ಅವರಿಗೆ ಹೇಳ್ಕೊಳ್ತೀವಿ, ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಅದು ಮಾಡಲೇಬೇಕಂತೇಳಿ. ನಾಳೆ ಇರ್ತೀನಿ ಸರ್, ಒಂದು ಇರಲೇ ಇರ್ತೀನಿ. SIT ಅವರಿಗೆ ಏನು ಸಹಕಾರ ಬೇಕು ಆ ಸಹಕಾರ ನಾನು ಕೊಡ್ತೀನಿ. ಆ ಒಂದು ಸತ್ಯ ಹೊರಗೆ ಬಂದರೆ ಅದು ಬರಲಿ ಅಂತ ನನ್ನ ಕಡೆದಾದರೂ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಸರ್, ಇವತ್ತು SIT-ಗೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಸರ್, ನನ್ನ ಜೀವನದ ಈ ಪರಾದಿ ಒಂದು ವರ್ಷದ್ದು ಇಲ್ಲ ತಿಂಗಳಾಯ್ತು ಸರ್, ಹೇಳಿ ಸರ್. ನನ್ನ ಒಂದು ಜೀವನದ ಒಂದು ಅನುಭವ, ಕೈ ಅನುಭವ ಅಂತ ಹೇಳ್ಬೋದು. ಅಂದಿನ ಕಾಲದಲ್ಲಿ ಇಷ್ಟೊಂದು ವ್ಯವಸ್ಥೆ ಇರಲಿಲ್ಲ, ಪೊಲೀಸ್ ಇಲಾಖೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಬೆದರಿಸೋದಿತ್ತು. ಆದರೆ ಅಲ್ಲಿ ಅವತ್ತು ದೂರು ಕೊಟ್ಟ 7 ದಿನ ನಂತರನೇ ಯಾರೋ ಅಧಿಕಾರಿ ಬಂದಿರೋದು, ಅಲ್ಲೇ ಮಣ್ಣು ಮಾಡಿರೋದು. ಅದಕ್ಕೋಸ್ಕರ ನಾನು ಇವತ್ತು ಮುಂದೆ ಬಂದಿದ್ದೀನಿ. ಇವತ್ತು ಇಷ್ಟೆಲ್ಲ ಆಗ್ತಾ ಇರುವ ಏನೆಲ್ಲ ಘಟನೆ ನಡೆದಿದೆ ಅದನ್ನು ತನಿಖೆ ಮಾಡಲಿಕ್ಕೋಸ್ಕರ ಒಂದು SIT ತಂಡವರು ಮುಂದೆ ಬಂದಿದ್ದಾರೆ. ಅಂಥ ಸಂದರ್ಭದಲ್ಲಿ ನನ್ನ ನೋವನ್ನು ನಾನು ನೋಡಿರೋದ ವಿಷಯವನ್ನು SIT ಅವರಿಗೆ ಇವತ್ತು ದೂರು ಮುಖಾಂತರ ಪ್ರಸ್ತಾವನೆ ಮಾಡಿದ್ದೀನಿ. ಸರ್, SIT-ಗೆ ಮಾತ್ರ ಯಾಕೆ ಕೊಟ್ಟಿದ್ದೀರಾ ಸರ್? ಇಲ್ಲಿ ಬೇರೆ ಮುಂಚೆ ಇರುವ ಪೊಲೀಸ್ನವರ ಮೇಲೆ ನಂಬಿಕೆ ಇಲ್ವಾ ಸರ್ ನಿಮಗೆ? ಸರ್, 15 ವರ್ಷದಿಂದ ಯಾಕೆ? ಎಸ್, ಹೌದು ಸರ್. ಪದ್ಮಲತಾ ನನ್ನ ಕುಟುಂಬದ ಹೆಣ್ಣು ಮಗಳು ಸಿಕ್ಕಿದ ನ್ಯಾಯ. ಸಂತೋಷ್ ಚಾರ್ಮಾಡಿ ಬಸ್ಸಾಡಿಗೆ ತಳ್ಳಾಕಿಬಿಟ್ರು, ಇನ್ನೂ ನ್ಯಾಯ ಸಿಗಿಲ್ಲ. ಯಾರು ಸರ್? ಸಂತೋಷ್ ನನ್ನ ಕುಟುಂಬದ ಕುಟುಂಬದ ಹುಡುಗ
ಚಾರ್ಜ್ ಮಾಡಿ 2012 ತಳ್ಳಿ ಹಾಕಿರೋ ಸರ್. ಜನವರಿ 21ನೇ ತಾರೀಕು ಮರ್ಡ್ರ್ ಮಾಡಿರೋದು. ಇವತ್ತು ನ್ಯಾಯಾಲಯ ಇದೆ, ಇನ್ನೂ ನ್ಯಾಯ ಸಿಗಲಿಲ್ಲ ಸರ್. ಹೌದು ಸರ್. ಇದು ಈಗ ಆ ನಂತರ ಸೌಜನ್ಯ ನೋಡ್ತಾ ಇದ್ದಿರ್ತಾನೆ, ಸಿಕ್ಕಿತಾನ, ಮತ್ತಿನ್ನೇನು ಸರ್ ಪ್ರಯೋಜನ? ಯಾರು ನಂಬೋದು ಸರ್? ಯಾರು ನಂಬೋಂಗಿಲ್ಲ ಸರ್. ಅದಕ್ಕೆ ನಾವು ಯಾರಿಗೂ ಕೊಡ್ತಾ ಇಲ್ಲ ಸರ್. ನಾನು ಈ ಹಿಂದನೂ ಹೇಳಿದ್ದೀನಿ, ಯಾರನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ. ದೇಶನೇ ಭ್ರಷ್ಟಾಚಾರ ತುಂಬಿದೆ ಅಂತ ಹೇಳಿದ್ದೀನಿ, ಅದಕ್ಕೋಸ್ಕರ ಕೊಡ್ತಾ ಇರಲಿಲ್ಲ. ಈಗ SIT ಅವರು ಕೂಡ ನಿನ್ನೆ ಒಂದು ಘಟನೆ ನಡೆದಿದೆ. SITಯಲ್ಲಿ ಮಂಜುನಾಥ್ ಅಧಿಕಾರಿ ಭೀಮನಿಗೆ ಎದುರಿಸಿ ವಿಡಿಯೋ ಮಾಡಿಕೊಂಡಿದ್ದಾರೆ ಅಂತ. ಈಗಲೂ ಕೂಡ SIT ಅವರು ನಂಬ್ತಿರೋದು? ಇನ್ನೂ ನಂಬ್ತೀನಿ ಸರ್. ಅಂದರೆ ಕೆಲವೊಂದು ಹುಳಗಳು ಅದರ ಮಧ್ಯೆ ಇದ್ದೇ, ಕ್ರಿಮಿಗಳು ಮಧ್ಯೆಯಲ್ಲಿ ಇರ್ತಾರೆ ಸರ್. ಅದನ್ನು ಅವರು ಸೀನಿಯರು ಗೊತ್ತಾಗುವಾಗ ಅದನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಸರ್. ಅದು ಸಾಕಲ್ಲ, ಅದು ತಾನೇ ಬೇಕಾಗಿರೋದು. ಸ್ವಚ್ಛ ಮಾಡಿದ್ದಾರೆ, ನೆಕ್ಸ್ಟು ಚೆನ್ನಾಗಿರೋ ಇದ್ದಾರೆ ಅನಿಸ್ತಾನೆ. ಅದ್ರ ಪ್ರಕಾರ ನಾನು ಬಂದಿದ್ದೀನಿ. ಈಗ ಮಂಜುನಾಥ್ ಅವರು ಅವರ ಬಗ್ಗೆ ಏನಾದರೂ ಗೊತ್ತಾಗಿದೆ ಸರ್? ಅವರು ಮಾಡಿದ್ದಾರೆ ಇಲ್ವಾ? ನಿನ್ನೆ ಅದು ತನಿಖೆ ಆಗಲಿ ಸರ್. ತನಿಖೆ ಆಗಲಿ ಸರ್. ತನಿಖೆ ಆಗಬೇಕು. ಅದು ಯಾರಾದರೂ ತನಿಖೆ ಆಗಬೇಕು. ತನಿಖೆ ಆಗಿ ಸತ್ಯ ಹೊರಗೆ ಬರಬೇಕು. ನಾನಾದರೂ ಅಷ್ಟೇ, ನಾನು ತಪ್ಪು ಮಾಡಿ ತನಿಖೆ ಆಗಬೇಕು. ಈಗ ದೂರು ಕೊಟ್ಟಿದ್ದಾರೆ ಸರ್, ಏನು ಅಂತ ದೂರು ಕೊಟ್ಟಿದ್ದಾರೆ ಸರ್? ಅಲ್ಲ, ದೂರಿನ ಮಾಹಿತಿಯನ್ನು ಎಲ್ಲವನ್ನೂ ನಾವು ಬಿಚ್ಚಲಿಕ್ಕೆ ಆಗಲ್ಲ. ಆದರೂ ಹೇಳಿದ್ದೀನಿ, ಹೆಣ್ಣುಮಗಳನ್ನು ಕೊಳತಿಸಿದ್ದೇನಿತ್ತು, ಅದು ಏನೋ ಕಾನೂನು ಪ್ರಕಾರ ಮಾಡಿಲ್ಲ, ಅದಕ್ಕೋಸ್ಕರ ಆ ದೂರು ಕೊಟ್ಟಿದ್ದೀನಿ ಸರ್. ಏನು ಹೇಳಿದ್ರು ಸರ್ ದೂರು? ಸೋಮವಾರಕ್ಕೆ ತಗೊಂಡು ಅದರ ಕೆಲಸಗಾರಿ ಮಾಡ್ತಾರೆ ಸರ್. ಅದಕ್ಕೆ ಸಾಕ್ಷಿ ಎಲ್ಲ ಇದೆ ಸರ್? ಇದೆ ಸರ್, ಜೀವಂತ ಸಾಕ್ಷಿಯವರು ಇದ್ದಾರೆ ಸರ್. ಓಕೆ. ಎಸ್.